ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು: ಬಟಾಣಿ ಹುಸುಳಿ, ಜೀರಾ ರೈಸ್, ಪನ್ನೀರ್ ಬಟರ್ ಮಸಾಲ, ಈರುಳ್ಳಿ ಟೊಮೆಟೊ ಸಾಲೆಡ್. ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆಯಿಂದ ಕಷ್ಟಪಟ್ಕೊಂಡು ಮನೆಗೆ ಬಂದ್ಮೇಲೆ ತಂದೆ ಕೇಳೋದು, ಮಗನೇ ಇವತ್ತು ಎಷ್ಟು ದುಡ್ದೆ ಅಂತ. ಹೆಂಡತಿ ಕೇಳೋದು, ರೀ ಇವತ್ತು ಎಷ್ಟು ದುಡ್ಡು ಉಳಿಸಿದ್ರಿ ಅಂತ. ಮಗ ಕೇಳ್ತಾನೆ, ಅಪ್ಪ ನನಗೆ ಏನ್ ತಂದೆ. ಆದ್ರೆ ತಾಯಿ ಮಾತ್ರ ಕೇಳೋದು, ಮಗನೇ ಏನಾದ್ರೂ ತಿಂಡಿಯಾ ಅಂತ. ಈ ಒಂದು ತಾಯಿ ಪ್ರೀತಿಯ ಜೊತೆಗೆ ರುಚಿ ರುಚಿಯಾದ ಅಡುಗೆಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಅಂತ ರುಚಿ ರುಚಿಯಾದ ಅಡುಗೆಗಳನ್ನ ಮಾಡಿ ತೋರಿಸುವಂತ ಕಾರ್ಯಕ್ರಮನೇ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ. ನಿಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಗೆಸ್ಟ್ ಯಾರು ಬಂದಿದ್ದಾರೆ, ಹಾಗೆ ಅವ್ರು ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದೆ ಅಲ್ವಾ? ಹೌದು, ಮನೆ ಮಗಳು ಅಂತಾನೆ ಕರೆಸ್ಕೊಳ್ಳೋ ಅಂತ ಅತ್ತಿಗೆ ಅಂದ್ರೆ ಇವ್ರು ತುಂಬಾನೇ ಫೇಮಸ್, ತುಂಬಾನೇ ಮುದ್ದಾಗಿರೋ ಅಂತ ಸಂಗೀತ ಅವ್ರಿಗೆ ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಸಂಗೀತ ಮೇಡಮ್. ಹಲೋ, ಹೇಗಿದ್ದೀರಾ? ನೋಡಿ ಹೇಗಿದ್ದೇನೆ, ಮುದ್ ಜೊತೆ ಗುಂಡ್ಗುಂಡಾಗೂ ಆಗಿದೆ. ಸೂಪರ್. ಅದ್ರ ಜೊತೆ ಗುಡ್ ನ್ಯೂಸ್ ಏನು ಅಂದ್ರೆ ಇನ್ನೊಂದು ಪಾಪು ಬೇರೆ ಹುಟ್ಟಿದೆ. ಹೌದು, ಗಂಡ್ ಪಾಪು. ಸೊ ಎಷ್ಟು ತಿಂಗಳಾಯ್ತು? ಆ ಪಾಪುಗೀಗ 6 months. ಸೊ ಬಿಟ್ಬಿಟ್ಟು ಬಂದಿದ್ದೀರಾ? ತುಂಬಾ ಒಂಥರ ಆಕ್ಚುಲಿ ಫಸ್ಟ್ ಟೈಮ್ ನಾನು ಬಿಟ್ಟು ಬಂದಿರೋದು. ನನ್ನ ಹಸ್ಬೆಂಡ್ ನೀನ್ ಹೋಗು, ಇಲ್ಲ ಹ್ಯಾವ್ ಸಮ್ ಕಾನ್ಫಿಡೆನ್ಸ್ ಅಂತ ಹೇಳಿ ಸೆಂಡ್ ಮೀ. ಸೂಪರ್. ಓಕೆ, ನೀವು ಬಂದಿರೋದಂತೂ ನನಗೆ ತುಂಬಾನೇ ಖುಷಿ. ಥ್ಯಾಂಕ್ ಯು ಅಶ್ವಿನಿ. ಸೊ ಮಾತಾಡ್ತಾ ನಿಮ್ಮ ಬೆಸ್ಟ್ 4 ರೆಸಿಪೀಸ್ ಅನ್ನ ಹೇಳ್ಕೊಡ್ತೀರಾ? ಅದಕ್ಕಿಂತ ಮುಂಚೆ ಫಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತೀರಾ? ಫಸ್ಟ್ ಈಗ ನಾನು ಬಟಾಣಿ ಉಸ್ಲಿ ಮಾಡ್ತೇನೆ. ಇಟ್ಸ್ ಮೈ ಬೆಸ್ಟ್ ಅಂಡ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸೊ ನೀವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟ ದಿನ ನಾನು ಬಾಣಂತ ಅಂದ್ಬಿಟ್ಟು ಬಟಾಣಿ ಎಲ್ಲ ಕೊಡ್ತಾ ಇರ್ಲಿಲ್ಲ. ಸೊ ಈ ಅಟ್ಲೀಸ್ಟ್ ಒಂದು ಅವಕಾಶ ತಿನ್ನೋದಕ್ಕೆ. ನೋಡಿದ್ರಾ? ಓಕೆ, ಬಟಾಣಿ ಹುಸ್ಲಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಓಕೆ, ಬಟಾಣಿ, ಬೆಣ್ಣೆ, ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟು, ಅರಿಶಿನ, ಕಾಯಿ ತುರಿ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಶುರು ಮಾಡೋಣ. ಓ ಎಸ್. ಸೊ ಫಸ್ಟ್ ಕುಕ್ಕರ್. ಸೊ ಮನೇಲೆಲ್ಲ ಜಾಸ್ತಿ ಜನಕ್ಕೆ ಮಾಡೋ ಅಭ್ಯಾಸ ಹಾಗಾದ್ರೆ? ಜಾಸ್ತಿ ಜನಕ್ಕೆ ಅಡಿಗೆ ಮಾಡೋ ಅಭ್ಯಾಸ? ಇಲ್ಲಪ್ಪ, ನಮ್ಮ ಮನೇಲಿ 3 ಜನ, ನಾನು, ನನ್ ಗಂಡ, ನನ್ ಮಗ, ಈಗ ಇನ್ನೊಂದು ಪಾಪು. ಸೊ ಅತ್ತೆ ಮಾವ ಅಪರೂಪ ಬರೋದವ್ರು. ಸೊ 3 ಜನ, ಜಾಸ್ತಿ ಮಾಡಿ ಅಭ್ಯಾಸ ಇಲ್ಲ. ಆನ್ ಮಾಡ್ಲಾ? ಓ ಎಸ್. ಇವಾಗ ಎಣ್ಣೆ ಬೇಕು ಇದಕ್ಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ. ಸೊ ಎಷ್ಟು ಬೇಕಾಗುತ್ತೆ ಎಣ್ಣೆ? ಸ್ವಲ್ಪ ಬೆಣ್ಣೆನೂ ಹಾಕ್ತೀವಲ್ಲ, ಸೊ ಸ್ವಲ್ಪ 1-2 ಸ್ಪೂನ್ ಹಾಕಿದ್ರೆ ಸಾಕು. ಹೌದು. ಈಗ ಫಸ್ಟ್ ಎಣ್ಣೆ ಕಾದಿದೆ. ಸೊ 1 ಈರುಳ್ಳಿ ಸಾಕಾ? ಆಕ್ಚುಲಿ ಇದಕ್ಕೆ ಈರುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ಸ್ವಲ್ಪ ಇದೆಯಲ್ಲ, ಸೊ 1 ಸಾಕು. ಇದಕ್ಕೆ ಒಂಚೂರು ಅರಿಶಿನ ಹಾಕ್ತೀನಿ. ಸೊ ಈರುಳ್ಳಿ ಹಾಕೊಂಡ್ಮೇಲೆ ಇಮಿಡಿಯೇಟ್ ಅರಿಶಿನ ಹಾಕ್ತಾ ಇದ್ದೀರಾ? ಹೌದು, ಒಂಥರ ಘಮ ಚೆನ್ನಾಗಿ ಅನ್ಸುತ್ತೆ. ಸಾಲ್ಟು ಏನೋ ಹೇಳ್ತಾರಪ್ಪ, ನಮ್ಮ ಅತ್ತೆ ಹೇಳ್ತಾರೆ, ಈ ಅರಿಶಿನ ಮತ್ತೆ ಸಾಲ್ಟ್ ಹಾಕಿದ್ರೆ ಆನಿಯನ್ ಬೇಗ ಬೇಯುತ್ತೆ ಅಂತೆ, ಒಂಥರ ಬೇಗ ಬ್ರೌನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈರುಳ್ಳಿ ಹಾಕಿದ ತಕ್ಷಣ ಇಮಿಡಿಯೇಟ್ ಸಾಲ್ಟ್ ಮತ್ತೆ ಟರ್ಮರಿಕ್ ಅರಿಶಿನ ಹಾಕ್ಬೇಕು. ಯೂಶಲಿ ನಮ್ಮ ಅತ್ತೆ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾರೆ ಈ ಅಡುಗೆದೆಲ್ಲ. ನಾವು ಮಾಡಿದಾಗ ಅದೆಲ್ಲ ನೋಡ್ಕೊಂಡು ನಾನು ಟ್ರೈ ಮಾಡ್ತೀನಿ. ಸೊ ನಾವು ಬಹುಶಃ 1 ವರ್ಷ ಆದ್ಮೇಲೆ ಮೀಟ್ ಮಾಡ್ತಿದೀವಿ ಅನ್ಸುತ್ತೆ. ಇವಾಗ ನಾನು ಕ್ಯಾರಿಂಗ್ ಇದೆ, ಅದ್ ನಾವು ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಶೃಂಗೇರಿಲಿ ಶೂಟಿಂಗ್ ಮಾಡ್ತಿದ್ವಿ. ಸೊ ಅವಾಗ ಪ್ರೆಗ್ನೆಂಟ್ ಇದ್ರಿ ನೀವು. ಸೊ ಒಂಥರ ಭಯನೂ ಆಗ್ತಿತ್ತು ಟ್ರಾವೆಲ್ ಮಾಡ್ಬೇಕಾದ್ರೆಲ್ಲ. ರೋಡ್ಸ್ ಬೇರೆ ಸರಿ ಇರ್ತಿರ್ಲಿಲ್ಲ. ಗೊತ್ತಿರಲಿಲ್ಲ ಆಕ್ಚುಲಿ ಅಷ್ಟು ಕೆಟ್ಟದಾಗಿರತ್ತೆ ಅಂತ. ಬಟ್ ಗಾಡ್ ಗ್ರೇಸ್ ಏನೂ ಆಗ್ಲಿಲ್ಲ. ಹೌದು, ಇಟ್ ವಾಸ್ ನೈಸ್. ಅದಾದ್ಮೇಲೆ ಮತ್ತೆ ಮಾಡಿದೆ ಅಪ್ಪ, 8 ತಿಂಗಳವರೆಗೂ ನಾನು ಆಕ್ಟ್ ಮಾಡಿದೆ. ಮತ್ತೆ ಅದಾದ್ಮೇಲೆ ಇನ್ನ 3-4 ಸಿನಿಮಾ ಮಾಡಿದೆ. ಓಹೋ, ಹೊಟ್ಟೆ ಆಗಿ ಬಂದಿರಲ್ಲ. ಆದ್ಮೇಲೆ ಮಗು ಆದ್ಮೇಲೆ ಹೊಟ್ಟೆ ಬಂತು. ಮಗು ಆದ್ಮೇಲೆ ಹೊಟ್ಟೆ ಬಂತು. ಜಾಸ್ತಿ ತಗೊಂಡಲ್ಲ, ಹಾಗಾಗಿ ಅವಾಗ ಡುಮ್ಮಿ ಆದೆ. ಇವಾಗ ಡುಮ್ಮಿ ಆದೆ, ರೆಡ್ಯೂಸ್ ಆಗ್ತೀನಿ. ಇವಾಗ ಏನು ಮಾಡಂಗಿಲ್ವಲ್ಲ, ಸೊ ಡೈಟಿಂಗ್ ಎಲ್ಲ ಏನು ಮಾಡ್ತಾ ಇಲ್ಲ ಈಗ ಫೀಡ್ ಮಾಡೋದ್ರಿಂದ. ಆಮೇಲೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹೌದು, ಬ್ಯಾಕ್ ಟು ಸಂಗೀತ ಅಗೇನ್, ಓಲ್ಡ್ ಸಂಗೀತ. ಈಗ ನೆಕ್ಸ್ಟ್ ಇದು ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸೊ ನೀರ್ ಹಾಕಿ ನೀವು ಗ್ರೈಂಡ್ ಮಾಡ್ಕೊಂಡಿದ್ದೀರಾ ಅದನ್ನ? ಚೂರ್ ನೀರ್ ಹಾಕಿ? ನೀರೇನ್ ಬೇಡ, ಹಂಗೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಅದು ಹಾಗೆ ಪೇಸ್ಟ್ ಆಗತ್ತೆ, ನೀರಿನ ಅವಶ್ಯಕತೆ ಇಲ್ಲ.
ಸೊ ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ ಮಾಡ್ತಿದ್ದೀರಾ? ಈಗ ನೆಕ್ಸ್ಟ್ ವೀಕಿಂದ ಇದೆ ಬೃಂದಾವನ ಅಂತ ಹ್ಮ್ ದರ್ಶನ್ ಅವ್ರದ್ದು, ಹ್ಮ್ ಅದೊಂದು ಕೇಳಿದ್ದಾರೆ. ಮತ್ತೆ ನಾನು ಅದು ಸಖತ್ತಾಗವನೆ ಅಂತ ಅದು ಕೇಳಿದ್ದಾರೆ. ಹ್ಮ್ ಹ್ಮ್ ಸೊ ನೆಕ್ಸ್ಟ್ ಮಂತ್ 8 ಇಂದ ಸ್ಟಾರ್ಟ್ ಆಗ್ತಿದೆ. ಈಗ ನೆಕ್ಸ್ಟ್ ಬಟಾಣಿ ಹಾಕ್ತಾ ಇದ್ದೀನಿ. ಸೊ ಬಟಾಣಿ 1 ಕಪ್ ಅಷ್ಟು. ಹೌದು ಹಸಿ ಬಟಾಣಿ. ಹೌದು. ಸಂಗೀತ ಅವ್ರು ನೀವು ಹೇಳಿ ಹೇಳಿ. ಇನ್ ನಾಟಿ ಬಟಾಣಿ ಅಂತ ಬರುತ್ತೆ, ಅದಿನ ಇದು ಆಕ್ಚುಲಿ ಅದಿನ ಟೇಸ್ಟ್ ಇರುತ್ತೆ. ಇದಕ್ಕಿಂತ ಅದು ಹಾಕಿದ್ರೆ ಒಂಥರ ರುಚಿ ಚೆನ್ನಾಗಿರುತ್ತೆ. ಸೊ ಸಂಗೀತ ಅವ್ರು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಈ ಒಂದು ಇಂಡಸ್ಟ್ರಿಲಿ ಇದ್ದೀರಾ. ಸೊ ಎಷ್ಟು ವರ್ಷ ಆಯ್ತು ಸುಮಾರು ನೀವು? ನಾನು ಆಕ್ಚುಲಿ ಚೈಲ್ಡ್ ಆರ್ಟಿಸ್ಟ್ ಆಗಿದೆ. ಅವಾಗ 5 years old ಬೇಬಿ ನಾನು ಫಸ್ಟ್ ಸಿನಿಮಾ ಮಾಡಿದಾಗ ತಾಯೇ ಮಡಿಲಲ್ಲಿ ಅಂತ ಕೊನೆ ಹುಡುಗನ್ ರೋಲ್ ಮಾಡಿದ್ದೀನಿ, ಗೋಪಿ ಅಂತ. ಯು ರಿಮೆಂಬರ್ ಅದೊಂದು ಅಮ್ಮ ನೀನು ನಕ್ಕರೆ ನಮ್ಮ ಕೊನೆ ಹುಡುಗ ಪುಟಾಣಿ ಹುಡುಗ ಅದು ಸಂಗೀತ. ದಟ್ ವಾಸ್ ಮೈ ಫಸ್ಟ್ ಮೂವಿ. ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು 10-12 ಏನೋ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಮತ್ತೆ ಗ್ಯಾಪ್, ಆಮೇಲೆ ಹೀರೋಯಿನ್ ಆಗಿ ಮಾಡಿದೆ ಕಾವೇರಿ ತೀರದಲ್ಲಿ ಅಂತ ಅನ್ನೋರ್ದು. ಒಂದ್ 4-5 ಮಾಡಿದೆ. ಬಟ್ ಅವಾಗ ಏನೋ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸಿನಿಮಾ ಎಲ್ಲ ಅಂದ್ರೆ. ಒಂಥರ ಭಯ ಆಯ್ತು, ನಾನು ಸ್ವಲ್ಪ ಹೆದರ್ಕೊಳ್ಳೋದು. ಚೂರ್ ಬಂದಿದೆ ಧೈರ್ಯ. ನೀವು ಹೇಳ್ತಾ ಇದ್ದೆ ರೀಸೆಂಟ್ ಆಗಿ ಮೀಟ್ ಮಾಡಿದಾಗ. ಸೊ ಅವಾಗ ಅಷ್ಟು ಸಿನಿಮಾ ಬೇಡ ಅಂತ ತುಂಬಾ ಆಫರ್ ಬರ್ತಿತ್ತು. ನಂಗೆ ಒಂಥರ ಏನೋ ಬೇಡ ಬೇಡ ಅಂತಿದೆ. ಮತ್ತೆ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ಎಲ್ಲ ಸ್ಟಾಪ್ ಮಾಡಿದೆ. ಮತ್ತೆ ಏನೋ ಸೀರಿಯಲ್ಗೆಲ್ಲ ಕೇಳಿದ್ರು. ಸುಮ್ಮನೆ ಸೀರಿಯಲ್ ಸುಮ್ಮನೆ ಹಾಬಿ ತರ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಒಪ್ಕೊಂಡೆ. ಬಿಸಿ ಆಗೋದೆ. ಸೀರಿಯಲ್ ಮಾಡ್ತಾ ಮಾಡ್ತಾ ನಂಗೆ ಗೊತ್ತಿಲ್ದಂಗೆ ಒಂಥರ ಇಂಟ್ರೆಸ್ಟ್ ಬಂತು, ಒಂಥರ ಪ್ರೀತಿ ಬಂತು ಈ ಇಂಡಸ್ಟ್ರಿ ಬಗ್ಗೆ. ನಂಗೆ ಅನ್ಸುತ್ತೆ ಬಹುಶಃ ನಾವಾಗ ತುಂಬಾ ಚಿಕ್ಕವಳಿದೆ ಎಂಟ್ರಿ ಆದಾಗ, 10th standard ಅಲ್ಲಿ ಇದೆ ಫಸ್ಟ್ ಸಿನಿಮಾ ಮಾಡಿದಾಗ. ಅಷ್ಟು ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಎಂಟ್ರಿ ಆದೆ. ಬಟ್ ಇವಾಗ ತುಂಬಾ ಇಷ್ಟ ಇದೆ ನಂಗೆ ಈ ಫೀಲ್ಡ್ ಅಂದ್ರೆ. ತುಂಬಾ ಇಷ್ಟಪಟ್ಟು ಖುಷಿ ಪಟ್ಟು ಮಾಡ್ತೀನಿ ಮಾಡುವಂಥದ್ದು. ಹೌದು. ಸೊ ನಿಮ್ಮ ಯಜಮಾನ್ರು ಕೂಡ ನಿಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅಂತ ನೀವು ಯಾವಾಗ್ಲೂ ಹೇಳ್ತೀರಾ. ನಂಗೆ ತುಂಬಾ ಪಾಸಿಟಿವ್ ಥಿಂಕಿಂಗ್ ಕೊಡ್ತಾರೆ. ಅಂದ್ರೆ ಯು ಹ್ಯಾವ್ ಟು ಬಿ ಲೈಕ್ ದಿಸ್. ಅಷ್ಟೇನೆ ಒಬ್ಳೆ ಹೋಗು, ಯು ಹ್ಯಾವ್ ಕಾನ್ಫಿಡೆನ್ಸ್ ಅಂತ ತುಂಬಾ ದಿನ ಆಗೋಯ್ತು ಡ್ರೈವ್ ಮಾಡಿ. ಸೊ ಈ ಪುಷ್ ಮೀ ಹೋಗು, ನೀನ್ ಡ್ರೈವ್ ಮಾಡು, ನಿಂಗೆ ಒಂದ್ ಸ್ವಲ್ಪ ಇದಾಗತ್ತೆ ಅಂತ. ಬಟ್ ಅದು ಒಂದ್ ಸ್ವಲ್ಪ ಮಿಸ್ಸಲ್ ಆಗಿ ಎದ್ರುಕೊಂಡು ಅನ್ಕೊಂಡೆ ಬಂದೆ. ಬಟ್ ಓಕೆ, ನೆಕ್ಸ್ಟ್ ಟೈಮ್ ಏನ್ ಪ್ರಾಬ್ಲಮ್ ಆಗಲ್ಲ. ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಜಾಸ್ತಿ ಹಾಕಿದ್ದೀನಿ, ಒಂಥರ ಒಂಥರ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟೆಲ್ಲ ಆದ್ಮೇಲೆ ಅಶ್ವಿನಿ ಇವಾಗಿಂದ ಒಂಚೂರು ನೀರು ಹಾಕಿ ಕ್ಲೋಸ್ ಮಾಡ್ಬಿಡ್ತೀನಿ. ಅದೊಂದು ಚೂರು ಇದು ಬರ್ಬೇಕು, ವಿಸಿಲ್ ಬರ್ಬೇಕು. ಒಂಚೂರು ನೀರು ಸಾಕು. ತೀರಾ ಕಮ್ಮಿ ಹಾಕಿದ್ರೂ ಸೀದೋಗುತ್ತೆ. ಸೊ ಮನೇಲೆಲ್ಲ ಅಡ್ಗೆ ಮಾಡ್ತಿರ್ತೀರಾ? ಓ ಎಸ್, ಮಾಡ್ತಿರ್ತಿಲ್ಲ. ನಂದು ಅದೇ ಕೆಲಸ. ಶೂಟಿಂಗ್ ಹೋದ್ರೂ ಅಡಿಗೆ ಮಾಡಿನೇ ಹೋಗ್ಬೇಕು. ಸೊ ಅದ್ ಹೇಗ್ ಮ್ಯಾನೇಜ್ ಮಾಡ್ತೀರಾ ಅಷ್ಟು ಬಿಸಿ ಇದ್ರೂನು? ಹೇಗೆ ಮಾಡ್ತೀನಿ ನಂಗೆ ಏನಂದ್ರೆ ನನ್ನ ಮಗನ್ಗೆ ಪ್ಯಾಕ್ ಮಾಡ್ಲೇಬೇಕು. ಅವ್ನು 8 o'clock ಬಸ್ ಬರುತ್ತೆ. ಸೊ ಶೂಟಿಂಗ್ ಎಷ್ಟು ಗಂಟೆ ಇದ್ರೂ, ಮೈಸೂರಿಗೆ ಹೋಗಂಗಿದ್ರು ಬೆಳಗ್ಗೆ 5 o'clock ಇದ್ದು ಅವ್ನು ಬಾಕ್ಸ್ ಕಟ್ಟಿ ಏನೋ ಒಂದು. ಸೊ ಹಾಗೆ ಮ್ಯಾನೇಜ್ ಆಗತ್ತೆ, ಏನ್ ಕಷ್ಟ. ಒಂಚೂರು ನನ್ನ ಗಂಡನು ಹೆಲ್ಪ್ ಮಾಡ್ತಾನೆ. ತುರಿಯೋದೆಲ್ಲ ಸ್ವಲ್ಪ ಕಷ್ಟ, ಒಂದ್ ಸ್ವಲ್ಪ ಅವ್ರು ತುರ್ಕೊಡ್ತಾರೆ, ಮಾಡ್ತಾರೆ. ಬಟ್ ಅವ್ರು ಯೂಶಲಿ ಸ್ವಲ್ಪ ಈ ಮಧ್ಯೆ ಸ್ವಲ್ಪ ಸಾಕಲ್ಲ. 2 ವಿಸಿಲ್ ಸಾಕ? ಆಫ್ ಮಾಡೋಣ. ಸೊ ಮಾತಾಡ್ತಾ ಮಾತಾಡ್ತಾ ವಿಸಿಲು ಆಯ್ತು, ಕೂಲು ಆಗಿದೆ. ಇನ್ನೊಂಚೂರು ಆನ್ ಮಾಡ್ಲಾ? ಇದು ಆನ್ ಮಾಡ್ಲಾ? ಎಸ್, ಬಂದಿದೆ. ಈಗ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದ್ರೆ ಬೆಣ್ಣೆ ಹಾಕ್ತೀನಿ. ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ, ಬಟ್ ತುಂಬಾ ಟೇಸ್ಟ್ ಇರುತ್ತೆ. ಬೆಣ್ಣೆ ಎಲ್ಲ ಹಾಕಿದ್ರೆ ಒಂಥರ ಟೇಸ್ಟೇ ಬೇರೆ. ಇದಕ್ಕೆ ಎಷ್ಟು ಬೆಣ್ಣೆ ಹಾಕ್ತೀವೋ ಅಷ್ಟು ಒಂಥರ ತುಂಬಾ ಟೇಸ್ಟ್ ಆಗಿರುತ್ತೆ. ಬೆಣ್ಣೆ ಹಾಕ್ತೆ. ಇವಾಗ ಇದಕ್ಕೆ ಒಂಚೂರು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಸೊ ಕಾಯಿ ತುರಿ ಎಷ್ಟು ಹಾಕ್ತಾ ಇದ್ದೀರಾ? ಕಾಯಿ ತುರಿ ಇದ್ರಲ್ಲಿ ಒಂದು ಕಾಲ್ ತಗೊಂಡಿದ್ದೀನಿ. ಈಗ ಅದಕ್ಕೆ ಒಂಚೂರು ಇದು ಹೇಳಿದಲ್ಲ ಮೆಂತ್ಯ ಮತ್ತೆ ಜೀರಿಗೆ ಪೌಡರ್, ಅದು ಹಾಕ್ತಾ ಇದ್ದೀನಿ. ಮೆಂತ್ಯ ಮತ್ತೆ ಜೀರಿಗೆನ ಹುರ್ಕೊಂಡು? ಹೌದು, ಮೆಂತ್ಯ ಕಮ್ಮಿ ಹಾಕ್ಬೇಕು, ನನಗೆ ಕಹಿ ಬರುತ್ತೆ. ಜೀರಿಗೆ 1 ಸ್ಪೂನ್, ಅದು ಮೆಂತ್ಯ 1/4 ಸ್ಪೂನ್ ಸಾಕು. ಇದು ಚಪಾತಿಗೆ ಅನ್ನಕ್ಕೆ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಹೌದು. ಇದೊಂಚೂರ ಬೆಣ್ಣೆಲ್ಲ ಮೆಲ್ಟ್ ಆದ್ಮೇಲೆ ಮತ್ತೆ ಆ ಈರುಳ್ಳಿ ಎಲ್ಲ ಒಂಚೂರು ಸ್ಮೆಲ್ ಎಲ್ಲ ಹೋದ್ಮೇಲೆ ಆಫ್ ಮಾಡೋದು. ಒಂದು 2 minutes ಅಷ್ಟೇ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನಾನು ನೋಡಕ್ ಬಂದಾಗ ನಮ್ಮ ಅಪ್ಪಂಗೆ ಫೇವ್ರೇಟ್ ಅಲ್ಲ, ಸೊ ನಮ್ಮ ಅಪ್ಪ ಇದೇ ಮಾಡ್ತಿದ್ರು. ಅವರೆಲ್ಲ ಆಕ್ಚುಲಿ ಮಹಾರಾಷ್ಟ್ರದವ್ರು, ನಮ್ಮ ಅತ್ತೆ ಮಾವೆಲ್ಲ. ಏನಿದು ಹಿಂಗಿದೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ನಾನು ಹೋದ್ಮೇಲೆ ಅವ್ರಿಗೆ ರೆಗ್ಯುಲರ್ ಆಗಿ ನಾನು ಮಾಡ್ಕೊಂಡು ಇವಾಗ ಅವ್ರಿಗೂ ಒಂಥರ ಇಷ್ಟ ಆಗೋಗಿದೆ.
ಬರೀ ಚಪಾತಿ ಜೊತೆ ಮಾತ್ರ ಇದು ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ ಯಾವ್ದ್ರ ಜೊತೆ ಬೇಕಾದ್ರೂ ಅನ್ನ ಜೊತೆನೂ ತಿನ್ಬೋದು. ಹಂಗೇನು ತಿನ್ಬೋದು. ಸೂಪರ್. ಹಂಗಾರೆ ನಾನು ಬೇಗ ತಿನ್ಬೇಕು, ಇನ್ನೆಷ್ಟು ಟೇಸ್ಟಿ ಆಗಿದೆ ಅಂತ ಗೊತ್ತಾಗ್ಬೇಕು ನನಗೆ. ಇಟ್ ಇಸ್ ವೆರಿ ಟೇಸ್ಟಿ ಆಕ್ಚುಲಿ. ಅವರೆಕಾಯಿ ಮತ್ತೆ ಇದೆರಡು ಏನು ಹಾಕಿದ್ರು ನಾನೇನ್ ಮಾಡ್ತೀನಿ, ಒಂದ್ಸತಿ ಅವರೆಕಾಯಿ ಬಟ್ಟೆ ಏನು ಸಿಗದೆ ಹೋದ್ರೆ ಈ ಕಾಳುಗಳು ಇರುತ್ತಲ್ಲ, ಹೌದು, ನೆನ್ಸ್ಬಿಟ್ಟು ರಾತ್ರಿ ನೆನ್ಸಿ ಇದೇ ಸೇಮ್ ಏನೇನ್ ಹಾಕ್ತೀನಿ ಅದೇ ಹಾಕಿ ಮಾಡೋ ತಿನ್ನೋದು. ತರ ಫ್ಲೇವರ್ ಸಿಗತ್ತಲ್ಲ, ನನ್ಗೆ ಇಷ್ಟ. ಚೆನ್ನಾಗಿರುತ್ತೆ. ಸೂಪರ್. ಓಕೆ ಆಯ್ತು, ಆಫ್ ಮಾಡೋಣ. ಆಫ್ ಮಾಡೋಣ. ಅಶ್ವಿನಿ ತಗೊಳ್ಳಿ, ಟೇಸ್ಟಿ ಆಗಿರೋಂಥ ಬಟಾಣಿ ಉಸ್ಲಿ. ಅಬ್ಬಾ, ನೀವ್ ಹೇಳ್ತಿರೋದು ನೋಡ್ತಿದ್ರೆ ನನಗೆ ಇನ್ನೆಷ್ಟು ಟೇಸ್ಟಿ ಆಗಿದೆ ಗೊತ್ತಿಲ್ಲ, ಬಟ್ ಖಂಡಿತ ಟೇಸ್ಟ್ ಮಾಡ್ಬಿಡೋದು. ಮಾಡಿ ಮಾಡಿ, ಇಷ್ಟ ಆಗುತ್ತೆ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬಟಾಣಿ ಹುಸ್ಲಿ ಇಸ್ ರೆಡಿ. ಯಾ. ಸೊ ನಿಮ್ ಫೇವ್ರೆಟ್, ನಿಮ್ ಡ್ಯಾಡಿ ಫೇವ್ರೆಟ್ ಬಟಾಣಿ ಹುಸ್ಲಿ. ಹಾಗೆ ತಿನ್ನೋದು ತುಂಬಾ ಚೆನ್ನಾಗಿದೆ. ಏನು ಬೇಡ ಅನ್ಸುತ್ತೆ, ಚಪಾತಿನೂ ಬೇಡ. ಹೇಳಿದ್ನಲ್ಲ, ಹಂಗೂ ಹಾಗೆ ತಿನ್ಬೋದು. ಸಂಗೀತ ಕೈ ರುಚಿ. ಮನೆಗ್ ಬನ್ನಿ ಅಂತ ಕರಿತಾ ಇದ್ರಿ ನೀವು. ಸೊ ಫೈನಲಿ ನಮ್ಮ ಅಡಿಗೆ ಮನೆಗೆ ಬಂದು ನನ್ಗೆ ಮಾಡ್ಕೊಟ್ಟಿದ್ದೀರಾ. ಸೊ ತುಂಬಾ ಚೆನ್ನಾಗಿದೆ. ನಂಗೂ ತುಂಬಾ ಖುಷಿ ಆಗ್ತಿದೆ ಅಶ್ವಿನಿಗೆ ಮಾಡ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಟಾಣಿ ಹುಸುಳಿ ಮಾಡಲು ಮೊದಲಿಗೆ ಒಂದು ಕುಕ್ಕರಿನಲ್ಲಿ ಎಣ್ಣೆ ಹಾಕಿ ಕಾಯಿಸಿ. ಇದಕ್ಕೆ ಈರುಳ್ಳಿ, ಅರಿಶಿಣ, ಉಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಪೇಸ್ಟ್, ಹಸಿ ಬಟಾಣಿ ಹಾಕಿ ಬಾಡಿಸಿ. ನಂತರ ಸ್ವಲ್ಪ ನೀರು ಹಾಕಿ ಕುದಿಸಿ. ಈ ಮಿಶ್ರಣಕ್ಕೆ ಬೆಣ್ಣೆ, ಕಾಯಿ ತುರಿ, ಮೆಂತ್ಯ, ಜೀರಿಗೆ ಪುಡಿ ಹಾಕಿ ಬೇಯಿಸಿ. ಈಗ ಬಟಾಣಿ ಹುಸುಳಿ ಸವಿಯಲು ಸಿದ್ಧ. ನಾವು ಅಡಿಗೆಗೆ ಬಳಸುವಂತ ತಟ್ಟೆಗಳು ಏನಾದ್ರೂ ಸುಟ್ಟು ಹೋಗೋ ತರ ಆಗಿದ್ರೆ ಆ ಕಲೆನ ಹೇಗೆ ಹೋಗ್ಸೋದು ಅಂತ. ಸೊ ಸ್ವಲ್ಪ ಉಪ್ಪನ್ನ ತಗೊಂಡು ಅದನ್ನ ನಾವು ನೀರಲ್ಲಿ ಒಂಚೂರು ಮಿಕ್ಸ್ ಮಾಡಿ, ಸೊ ಉಜ್ಜಿದ್ರೆ ಪಾತ್ರೆ ಬೆಳಗಿದ್ರೆ, ಸೊ ಅದ್ರಲ್ಲಿ ಇರುವಂತ ಕಪ್ಪಿನ ಅಂಶ ಏನಿದೆ ಎಲ್ಲ ಹೊರಟೋಗುತ್ತೆ. ಸೊ ನೀವು ಹೇಳಿದ್ರೆ ಜೀರಾ ರೈಸ್ ಮಾಡ್ತೀನಿ ಅಂತ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಜೀರಾ ರೈಸ್ ಮಾಡೋಕ್ಕೆ ಅಂತ ಹೇಳಿ. ರೈಸ್ ಬೇಕು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ತುಪ್ಪ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಶಾಯಿ ಜೀರಾ ಅಂತ ಸಿಗತ್ತಲ್ಲ ಅದು. ಸೊ ಏನ್ ಕೊಡ್ಲಿ? ಪಾನ್. ಓಕೆ, ನಿಮ್ಗೆ ತುಂಬಾ ದೊಡ್ಡ ಮನ್ಸು ಅಂತ ಗೊತ್ತು. ಓಕೆ, ಈಗ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸೊ ತುಪ್ಪ 1 3 ಸ್ಪೂನ್ ತುಪ್ಪ ಹಾಕ್ತೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಸ್ಪೂನ್. ಸೊ ಇದು ಒಂಚೂರು ಅದು ಸ್ಮೆಲ್ ಹೋಗೋರ್ಗು ಹುರಿಬೇಕು. ಸ್ಮೆಲ್ ಹೋಗಿದೆ. ಈಗ ಅದಕ್ಕೆ ಒಂಚೂರು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಯೂಶ್ವಲಿ ನನ್ನ ಮನೇಲಿ ಖಾರ ಕಮ್ಮಿನೇ, ನನ್ನ ಮಗ ಸ್ವಲ್ಪ ಖಾರ ಇಷ್ಟಪಡಲ್ಲ, ಸೊ ಖಾರ ಕಮ್ಮಿ ಹಾಕ್ತೀನಿ. ಇದಕ್ಕೆ ಒಂಚೂರು ಜೀರಿಗೆ ಹಾಕ್ತೀನಿ, ಚೂರು ಜೀರಿಗೆ, ಸ್ವಲ್ಪ ಜಾಸ್ತಿ ಶಾಹಿ ಜೀರಾ 1 ಸ್ಪೂನ್. ಸೊ ಇದಕ್ಕೆ ಜೀರಾ ಮತ್ತೆ ಶಾಯಿ ಜೀರಾ ಎರಡು ಬಳಸ್ತಾ ಇದ್ದೀನಿ. ಸೊ ಅದಕ್ಕೆ ಒಂದ್ ಬೇರೆ ತರದ ಟೇಸ್ಟ್ ಬರುತ್ತೆ. ಫ್ಲೇವರ್ ಒಂಥರ ಬೇರೆ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ ಅದು. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ಆನಿಯನ್ ಬೇಕು ಅಂದ್ರೆ ಹಾಕೋಬಹುದು, ಬಟ್ ಆನಿಯನ್ ಹಾಕಿದ್ರೆ ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ. ಆನಿಯನ್ ಯಾವ್ದಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೇಮ್ ಒಂಚೂರು ಉಪ್ಪು ಹಾಕ್ತೀನಿ, ಉಪ್ಪು ಹಾಕಿದ್ರೆ ಬೇಗ ಆಗತ್ತೆ ಅಂತ. ಸೊ ನಿಮ್ ಮತ್ತೆ ಹೇಳ್ಕೊಟ್ಟಿರೋಂತ ಟಿಪ್. ಹೌದು, ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂತ. ಅನ್ನಕ್ಕೆ ಏನಾದ್ರು ಉಪ್ಪು ಹಾಕಿದ್ರೆ ಸೊ ನೋಡ್ಕೊಂಡು ಹಾಕ್ಬೇಕು. ಅನ್ನಕ್ಕೆ ಏನಾದ್ರು ಉಪ್ಪು ಹಾಕಿಲ್ಲ ಅಂದ್ರೆ ಓಕೆ. ಸೊ ಇದೆಲ್ಲ ಮಗನಿಗೆ ಬೆಳಗ್ಗೆ ಎದ್ದು ನೀವು ಮಾಡ್ಕೊಡುವಂತ ರೆಸಿಪಿ. ಹೌದು. ಯೂಶಲಿ ನನ್ನ ಮಗ ಸ್ವಲ್ಪ ರೈಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ. ಅವ್ನಿಗೇನು ಚಪಾತಿ, ದೋಸೆ, ರೊಟ್ಟಿ, ಪೂರಿ ಅಂತದ್ ಬೇಕು ಅಂತಾನೆ. ಬಟ್ ಒಂದೊಂದ್ಸತಿ ಆಗಲ್ಲ ಅದೆಲ್ಲ ಮಾಡೋದಕ್ಕೆ, ತುಂಬಾ ಟೈಮ್ ಹಿಡಿಯುತ್ತೆ. ಹೌದು, ಒಂದೊಂದ್ಸತಿ ಬೇಗ ಶೂಟಿಂಗ್ ಹೋಗ್ಬೇಕು ಮಾಡ್ಬೇಕು ಅಂದಾಗೆಲ್ಲ ಕಷ್ಟ ಆಗತ್ತೆ. ಸೊ ಒಂದ್ ಟೈಮ್ ಅಲ್ಲಿ ಬಲವಂತ ಮಾಡಿ ಇಂಥದ್ದೆಲ್ಲ ಹಾಕಿ ಬಾಕ್ಸ್ಗೆ ಹಾಕಿ ತಿಂತಾನ.
ತಿನ್ಲೇಬೇಕಲ್ಲ ವಿಧಿ. ನನ್ ಮಗ ಸ್ವಲ್ಪ ತಿನ್ಪೋಗ್ಟ ಯೂಶಲಿ ನಾನ್ ಮನೇಲಿ ಇದ್ರೆ ಸ್ಕೂಲಿಂದ ಬಂದ ತಕ್ಷಣ ಹೊಟ್ಟೆ ಹಸ್ವು ಅಂತ ಯೂನಿಫಾರ್ಮ್ ವಿಚಾರ ಹಂಗೆ ಅಮ್ಮ ಊಟ ಬೇಕು ಅಂತಾನೆ. ಅದೇ ಅವ್ರ ಅಪ್ಪ ಇದ್ರೆ ಮನೇಲಿ ನೀಟಾಗಿ ಎಲ್ಲ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಸ್ನಾನ ಮಾಡಿ ಆಮೇಲೆ ಊಟ ಮಾಡ್ತಾನೆ. ನಾನಿದ್ರೆ ಮಾತ್ರ ಯಾವ್ದಕ್ಕಿಲ್ಲ, ಬಂದ ತಕ್ಷಣ ಹಂಗೆ ಕೈ ತೊಡಲ್ಲ, ಅಮ್ಮ ಊಟ ಹೊಟ್ಟೆ ಹಸ್ವು ಅಂತ ಒಂದು ಊಟ ಮಾಡ್ತಾನೆ. ಈರುಳ್ಳಿ ಕಂಪ್ಲೀಟ್ ಫ್ರೈ ಆಗಿದೆ. ಇಲ್ಲ ಆಗಿದೆ ಸಾಕು ಸಾಕು. ಈಗ ನಾನು ನೆಕ್ಸ್ಟ್ ರೈಸ್ ಹಾಕ್ತಾ ಇದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಮೇಲೆ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಶಾಯಿ ಜೀರಾ. ಹೌದು. ಸೊ ಆ ಶಾಯಿ ಜೀರಾ ಬಳಸೋದ್ರಿಂದಾನೇ ಆ ಒಂದು ಜೀರಾ ರೈಸ್ ಒಳ್ಳೆ ಒಂದು ಫ್ಲೇವರ್ ಬರುತ್ತೆ. ಈಗ ನಾವೆಲ್ಲರೂ ಹೊರಗಡೆ ಹೋದಾಗ ಈ ಪಂಜಾಬಿ ಡಾಬಾಸ್ ಅಲ್ಲೆಲ್ಲಾನು ಸೊ ಇದೇ ತರ ಮಾಡೋದು ಅವ್ರು, ಹೀಗೆ ಮಾಡಿ ಕೊಡ್ತಾರೆ. ಸೊ ಬೇಕಾದ್ರೆ ಗೋಡಂಬಿ ಇಷ್ಟಪಡೋರು ಸ್ವಲ್ಪ ಹಾಕೋಬಹುದು, ಬೊಡಿ ಮೇಲೆ ಹಾಕೋಬಹುದು ಬೇಕು ಅಂತ. ಸಾಕು ಆಗಿದೆ, ಆಫ್ ಮಾಡೋಣ. ಸೊ ಇದನ್ನ ಸರ್ವಿಂಗ್ ಬೌಲ್ ಶಿಫ್ಟ್ ಮಾಡ್ತಾ ಮಾಡ್ತಾ ಈಗ ತಾನೇ ಪಾಪು ಆಗಿದೆ. ಸೊ ಮಗನ್ಗೆ 6 ತಿಂಗಳು, 2ನೇ ಮಗನ್ಗೆ. ಹೌದು. ಸೊ ಅಡ್ಗೆ ಇಷ್ಟು ಚೆನ್ನಾಗಿ ಮಾಡ್ತೀರಾ, ಬಟ್ ಹೇಗೆ ಅತ್ತೆ ಎಲ್ಲ ಮಾಡ್ಕೊಡ್ತಿದ್ರ ಅಡ್ಗೆ? ಈಗ ಇಲ್ಲ, ಆಕ್ಚುಲಿ ನಾನು ಅಡಿಗೆ ಮಾಡ್ತಾ ಇರಲಿಲ್ಲ. ನಾನು 1 ಮಂತ್ ಆಗಿದ ತಕ್ಷಣ ಇಲ್ಲೇ ಡೆಲಿವರಿ ಆಗಿದ್ದು. ಅದಾದ್ಮೇಲೆ ಊರಿಗೆ ಹೊಟ್ಟೋದೆ. ನಾನು ಮತ್ತನೇ ಮಾಡಿದ್ದೆ. ಇಷ್ಟು ತಿಂಗಳು ಫುಲ್ ನಮ್ಮ ಅತ್ತನೇ ನೋಡ್ಕೊಂಡಿದ್ದು ನನ್ನನ್ನ. ಸೊ ಮುಗಿಸ್ಕೊಂಡು ಆಕ್ಚುಲಿ ಇವಾಗಲೇ ನಾನು ಅಡಿಗೆ ಸ್ಟಾರ್ಟ್ ಮಾಡ್ತಿರೋದು. ಇಷ್ಟು ಅಡಿಗೆನೇ ಮಾಡ್ತಾ ಇರಲಿಲ್ಲ, ಈಗಲೇ ಅಡಿಗೆ ಮಾಡ್ತಿರೋದು. ಸೊ ಎಲ್ರ ಮುಂದೆ ಅಡಿಗೆ ಮಾಡ್ತಿರೋ ನಂಗೆ ತುಂಬಾ ಖುಷಿ ಆಗ್ತಿದೆ. ಇದು ಸುಮ್ನೆ ಏನಂತಾರೆ, ಮೇಲ್ಗಡೆ ಗಾರ್ನಿಶ್ ಮಾಡೋದಕ್ಕೆ ಮಾತ್ರ ಬಳಸ್ತಾ ಇದ್ದೀರಾ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಿಸಿಲ್ ಹಾಕಿದ್ರೆ. ಅಶ್ವಿನಿ, ಈಸಿ ಜೀರಾ ರೈಸ್ ರೆಡಿ. ಈಸಿ ಅಂಡ್ ಟೇಸ್ಟಿ ಜೀರಾ ರೈಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಘಮ ಏನೋ ಬರ್ತಿದೆ. ಶಾಯಿ ಜೀರಾ ಎಫೆಕ್ಟ್ ಅನ್ಸುತ್ತೆ. ಬೇಗ ತಿನ್ಬಿಡ್ತೀನಿ. ಸೊ ಟೇಸ್ಟ್ ಮಾಡ್ಲಾ? ಎಸ್ ಮಾಡಿ. ಪಂಜಾಬಿ ದಾಬಾಸ್ಗೆ ಹೋದ್ರೆ ಜೀರಾ ರೈಸ್ ಸಿಗುತ್ತಲ್ಲ, ಹಾಗೆ ಇದೆಯಾ? ಸೇಮ್ ಹಾಗೆ ಇದೆ. ನಾನು ಒಂಚೂರು ಟೇಸ್ಟ್ ಮಾಡ್ಬಿಡ್ತೀನಿ. ಖಂಡಿತವಾಗ್ಲೂ ಟೇಸ್ಟ್ ಮಾಡಿ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಇಟ್ಸ್ ನೈಸ್. ಸೊ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಟಿಫಿನ್ಗೆ ಏನ್ ಬೇಕು ಅಂತ ಹುಡ್ಕೋವಾಗ ಇದು ಇಷ್ಟನ್ನು ಕೊಡ್ತಾರೆ ಆಕ್ಚುಲಿ. ಶಾಯಿ ಜೀರಿಗೆ ಒಂದಿದ್ರೆ ಇಮಿಡಿಯೇಟ್. ಎಸ್, ಹೌದು. ಜೀರಾ ರೈಸ್ ಮಾಡಲು ಮೊದಲಿಗೆ ಒಂದು ಬಾಣಲೆಗೆ ತುಪ್ಪ ಹಾಕಿ ಕಾಯಿಸಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಜೀರಿಗೆ, ಶಾಯಿ ಜೀರಾ, ಈರುಳ್ಳಿ, ಉಪ್ಪು ಹಾಕಿ ಬಾಡಿಸಿ. ನಂತರ ಅನ್ನ, ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿದರೆ ಈಗ ಬಿಸಿಯಾದ ರುಚಿಯಾದ ಜೀರಾ ರೈಸ್ ಸವಿಯಲು ಸಿದ್ಧ. ಈ ಜೀರಾ ರೈಸ್ಗೆ ಆಕ್ಚುಲಿ ಕಾಂಬಿನೇಷನ್ ಏನ್ ಚೆನ್ನಾಗಿರುತ್ತೆ? ದಾಲ್ ಚೆನ್ನಾಗಿರುತ್ತೆ. ಯೆಲ್ಲೋ ದಾಲ್. ಹೌದು. ನಾನು ಯೂಶಲಿ ಹೆಸರು ಬೇಳೆ ಹಾಕಿ ಮಾಡ್ತೀನಿ ದಾಲ್. ಇದಕ್ಕೆ ತುಂಬಾ ಚೆನ್ನಾಗಿ, ಅದು ಆಕ್ಚುಲಿ ಮಾಡ್ತೇನೆ ಇವಾಗ. ಓಕೆ, ಸೊ ನೆಕ್ಸ್ಟ್ ಹೇಳ್ಕೊಡ್ತೀರಾ ಹಾಗಾದ್ರೆ? ಹೆಸರು ಬೇಳೆಯಿಂದ ಮಾಡುವಂತ ದಾಲ್. ಹೌದು. ಅದನ್ನ ಹೇಗ್ ಮಾಡೋದು ಅಂತ ತಿಳ್ಕೊತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಇನ್ಸ್ಪಿರೇಷನ್ ಯಾರು? ನಾನು ಹೇಳಿದಿಲ್ಲ, ಚೈಲ್ಡ್ ಆರ್ಟಿಸ್ಟ್ ಆಗಿದೆ. ಮತ್ತೆ ನಮ್ಮ ಮನೆ ಬ್ಯಾಕ್ ಗ್ರೌಂಡ್ ಎಲ್ಲರೂ ಆರ್ಟಿಸ್ಟ್ ಆಗಿದ್ರು. ಅಜ್ಜಿ, ತಾತ, ಮತ್ತೆ ಅಕ್ಕ, ಆಲ್ಮೋಸ್ಟ್ ನಮ್ ದೊಡ್ಡಪ್ಪ, ಚಿಕ್ಕಪ್ಪಂದಿರು ಎಲ್ಲರೂ, ಅಣ್ಣಂದಿರು ಎಲ್ಲರೂ ಆರ್ಟಿಸ್ಟ್ ಆಗಿದ್ರು. ಸೊ ಅವನ್ನೆಲ್ಲ ನೋಡ್ತಾ ಏನೋ ಅನ್ಸುತ್ತೆ, ಅವ್ರ ತರ ನಾನು ಆಕ್ಟಿಂಗ್ ಮಾಡ್ಬೇಕು ಅಂತ, ಅಥವಾ ಗೊತ್ತಿಲ್ಲ ಅವರೆಲ್ಲ ಶೂಟಿಂಗ್ ಹೋದಾಗ ನನಗೂ ಒಂಥರ ಆಸೆ ಆಗ್ತಿತ್ತು. ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿರೋದ್ರೆ ಎಲ್ಲರೂ ಅದೇ ಮಾಡ್ತಾನೆ ಅನ್ನೋವಾಗ ನನಗೂ ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಸ್ತು. ಸೊ ಆಲ್ ಮೈ ಫ್ಯಾಮಿಲಿನೇ ನಂಗೆ ಇನ್ಸ್ಪೈರ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಯೋರ್ ಫ್ಯಾಮಿಲಿ ಮೆಂಬರ್. ಸೊ ನೀವು ತುಂಬಾ ವರ್ಷದಿಂದ ಇಂಡಸ್ಟ್ರಿಲಿ ಇರೋದ್ರಿಂದ ಬಹುಶಃ ನಿಮ್ಗೆ ತುಂಬಾನೇ ಸಾಂಗ್ಸ್ ನಿಮ್ ಫೇವ್ರೇಟ್ ಅಂತ ಇದ್ದೇ ಇರುತ್ತೆ ಖಂಡಿತ. ಫೇವ್ರೇಟ್ ಏನು? ಫೇವ್ರೇಟ್ ಸಾಂಗ್ಸ್. ನೀವ್ ಆಕ್ಟ್ ಮಾಡೋದ್ ಬಿಟ್ಟು ಬೇರೆ ಯಾವಾಗ್ಲೂ ನಿಮ್ ನೆನಪಾದಾಗ, ಬೇಜಾರಾದಾಗ, ಖುಷಿ ಆದಾಗ ಆ ಹಾಡ್ ನೆನಪಾಗುವಂತ ಹಾಡ್ ಯಾವ್ದು? ಇವಾಗ ಏನಾಗಿದೆ ಗೊತ್ತಾ ಅಶ್ವಿನಿ, ನಮ್ ಫೇವ್ರೇಟ್ ಅನ್ನೋದು ಇಲ್ವಲ್ಲ. ನನ್ ಮಗ ಯಾವ್ದು ನೋಡ್ತಾನೋ ಅದೇ ಫೇವ್ರೇಟ್ ಆಗೋಗಿದೆ. ಅದ್ರ ಕೇಳಿ ಇಷ್ಟ ಆಗೋಗುತ್ತೆ. ಯಾವ್ದು ಇಷ್ಟಪಡ್ತಾನೆ? ನನ್ ಮಗನ್ಗೆ ಬರೀ ಅಂತದೇ ಅಪ್ಪ, ಚಮ್ಮಕ್ ಚೆಲು ಸಾಂಗ್ಸ್ ಇಷ್ಟ ಅವನ್ಗೆ. ಇಲ್ಲ ಇಷ್ಟ ಇಲ್ಲ ಅಂದ್ರೆ ಕಷ್ಟಪಟ್ಟದ್ರು ಅಂತ ನೋಡ್ಬೇಕು. ಇವಾಗ ನಮ್ ಫೇವ್ರೇಟ್ ಅಂತ ಏನೂ ಇಲ್ಲ ಅಶ್ವಿನಿ. ಹೌದು. ಸೊ ಅವ್ರು ನೋಡ್ತಿದ್ರೆ ನಾವು ಕೂತ್ಕೊಂಡು ನೋಡ್ಲೇಬೇಕು ಅಲ್ವಾ? ಸೊ ಇದೇ ಖುಷಿಲಿ ಇವಾಗ ನಮಗ್ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಿದ್ದೀರಾ? ನೆಕ್ಸ್ಟ್ ರೆಸಿಪಿ ನನ್ ಮಗನಿಗೆ ಫೇವ್ರೇಟ್, ಪನ್ನೀರ್ ಬಟರ್ ಮಸಾಲಾ. ಸೊ ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಪನ್ನೀರ್ ಬೇಕು, ಈರುಳ್ಳಿ, ಉಪ್ಪು, ತುಪ್ಪ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಲು, ಗರಂ ಮಸಾಲ, ಧನಿಯಾ ಪೌಡ್ರು, ಖಾರ ಪುಡಿ, ಮತ್ತೆ ಟೊಮೆಟೊ, ಬೆಣ್ಣೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಶುಗರ್,
ಹಸಿಮೆಣಸಿನಕಾಯಿ. ಸೊ ಇಷ್ಟು ingredients ಬೇಕು. ಹೌದು, ಬೇಕೇ ಓಕೆ, ಶುರು ಮಾಡೋಣವಾ? Oh, yes. ಫಸ್ಟ್ ಪಾತ್ರೆ ಕೊಡಿ. ಓಕೆ, ಆಯ್ತಾ? ಇದನ್ನೊಂಚೂರು ನೀರಿದೆ, ಹೋಗ್ಲಿ. ಹ್ಮ್ ಈಗ ಇದಕ್ಕೆ ಒಂಚೂರು ತುಪ್ಪ ಹಾಕ್ತೀನಿ. 1-2 ಸ್ಪೂನ್ ತುಪ್ಪ. ಇದಕ್ಕೆ ಫಸ್ಟ್ ಒಂಚೂರು ಜೀರಿಗೆ ಹಾಕ್ತೀನಿ. ಸೊ ಜೀರಿಗೆ ಆಡ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೂ ಏನಾದ್ರೂ ಮಾಮೂಲಿ ಜೀರಿಗೆ ಹಾಕ್ಬೋದಾ ಇಲ್ಲ ಶಾಯಿ ಜೀರಿಗೆ? ಇಲ್ಲ, ಮಾಮೂಲಿ ಜೀರಿಗೆನೆ. ಆಕ್ಚುಲಿ ಜೀರಿಗೆ ಪೌಡರ್ ಹಾಕ್ಬೋದು, ಇಲ್ಲಾಂದ್ರೆ ಒಂಚೂರು ಜೀರಿಗೆ ಹಾಗೆ ಹಾಕ್ಬೋದು. ಈಗ ಇದಕ್ಕೆ ಒಂಚೂರು ಆನಿಯನ್ ಹಾಕ್ತಾ ಇದ್ದೀನಿ. ಅದಕ್ಕೆ ಆಸ್ ಇಟ್ ಇಸ್ ನಾ ಮತ್ತೆ ಹೇಳಿದ ಹಾಗೆ ಸಾಲ್ಟ್. ಸೊ ನೀವು ಹೇಳ್ತಾ ಇದ್ರಿ, ನಾನು ಕೇಳಿದಾಗ ಯಾರು ಅಡ್ಗೆ ಮಾಡ್ತಾರೆ ಈಗ ಅಂದಾಗ, ನಾನು ಅತ್ತೆ ಮನೇಲಿದ್ದೆ, ಸೊ ಹಾಗಾಗಿ ಅತ್ತೆನೇ ಎಲ್ಲ ಅಡ್ಗೆ ಮಾಡ್ಕೊಡ್ತಿದ್ರು ಇಷ್ಟು ದಿನ. ಸೊ ಈಗ ಸ್ಟಾರ್ಟ್ ಮಾಡಿದ್ದೀರಾ ನೀವು ಅಡ್ಗೆ ಮಾಡೋದು? ಓಕೆ. ಸೊ ಹೇಗ ಅನ್ಸುತ್ತೆ ಆಫ್ಟರ್ ಅ ಲಾಂಗ್ ಗ್ಯಾಪ್ ಮತ್ತೆ ಅಡ್ಗೆ ಮಾಡೋದು? ಮತ್ತೆ ಅಡ್ಗೆ ಮಾಡೋದು ಅಶ್ವಿನಿ, ಅಯ್ಯೋ ಬೇಜಾರಾಗೋದು ಅಶ್ವಿನಿ. ಬೇಜಾರಾಗಿದೆ, ನನ್ನ ಮಗು ಇದೆಯಲ್ಲ, ನಿದ್ದೆನೆ ಮಾಡಲ್ಲ ಅಂತ ನಾನು. ಸೊ ನಾನೆಲ್ಲ ಎಲ್ಲಾರು ಅಡ್ಗೆ ಮಾಡ್ಬೇಕು ಅಂತ ಅನ್ಕೊಂಡು ಹಿಂಗೇನೆ ಸ್ಟಾರ್ಟ್ ಮಾಡಿದ್ರೆ ಕೊಯ್ ಅಂದಿರ್ತಾನೆ. ಸೊ ಆಲ್ಮೋಸ್ಟ್ ಈಗ ಅಡ್ಗೆನೆ ಮಾಡಕ್ ಆಗ್ತಿಲ್ಲಪ್ಪ, ಬರೀ ಅನ್ನ ಮೊಸರು ಹಾಲು ಅನ್ನ ಅಂತ. ನನ್ನ ಹಸ್ಬೆಂಡ್ ಏನಾರು ಮನೇಲಿ ಇದ್ರೆ ಅವಾಗ ಒಂಚೂರು ಅವ್ರು ಹಿಡ್ಕೋತಾರಲ್ಲ, ಅವಾಗ ಏನಾರು ಒಂಚೂರು ಅಡ್ಗೆ ಮಾಡ್ತಿದ್ದ ಅಂದ್ರೆ ತುಂಬಾ ಕಷ್ಟ ಆಗ್ತೀನಿ. ಹೌದು. ಓಕೆ, ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ. ಆಕ್ಚುಲಿ ಪಾಪು ಆದ್ಮೇಲೆ ಹೇಳ್ತಾರೆ, ಈ ಒಂದು ಫುಡ್ ತಿನ್ಬಾರ್ದು, ಅದು ತಿನ್ಬಾರ್ದು, ಆರೋಗ್ಯ ನೋಡ್ಕೋಬೇಕು ಅಂತೆಲ್ಲ. ಸೊ ನಿಮಗೆ ನೀವು ಕಲ್ತಿರೋ ಅಂತ ಯಾವ್ದಾದ್ರು ಅಥವಾ ನಿಮ್ಮ ಅತ್ತೆ ಹೇಳ್ಕೊಟ್ಟಿರೋ ಅಂತ ಟಿಪ್ ನೀವು ಇನ್ನೂ ಫಾಲೋ ಮಾಡ್ತಾ ಇರೋದು ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ? ಅಂದರೆ 5th ಮಂತ್ವರೆಗೂ ನಮ್ಮ ಅತ್ತೆ ಒಂಥರ ಇದು ಏನದು ಬದನೆಕಾಯಿ ತಿನ್ನೋಕೆ ಕೊಡ್ತಾ ಇರಲಿಲ್ಲ. ಆಮೇಲೆ ಬೇಳೆ ಜಾಸ್ತಿ ಹಾಕ್ತಿರೋದು, ಮತ್ತು ಆಯಿಲ್, ತುಂಬ ಆಯಿಲ್ ಎಲ್ಲ ತುಪ್ಪದಲ್ಲೆಲ್ಲ ಮಾಡೋರು. ಸೊ ಅಂಥದ್ದೆಲ್ಲ ಕೊಡ್ತಾ ಇರಲಿಲ್ಲ. ಬಟ್ ಡಾಕ್ಟರ್ಸ್ ಹೇಳ್ತಾರೆ, ಈಗಿನ ಡಾಕ್ಟರ್ಸ್ ಎಲ್ಲ ತಿನ್ನಿ ನಾರ್ಮಲ್ ಆಗಿಡಿ ಅಂತ ಹೇಳ್ತಾರೆ. ಬಟ್ ನಮ್ಮ ಅತ್ತೆ ಅಲ್ಲ, ಅವರೆಲ್ಲ ಹಳೆ ಕಾಲದಲ್ಲ, ಅವರೆಲ್ಲ ತಿನ್ನಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ಬೇಡ ಅನ್ನೋರು. ಸೊ ನಾನು ಇನ್ನೂ ತಿನ್ನಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರೇನು ಬೇಡ ಅಂತಾರೋ ಅದು ತಿಂತಾ ಇಲ್ಲ. ಹುಣಸೆಹಣ್ಣು ತಿನ್ನಬಾರ್ದು, ಟೊಮೆಟೊ ತಿನ್ನಬಾರ್ದು, ಏನೋ ಹುಳಿ ತೆಗೆ ಬರುತ್ತೆ ಅಂತ ಮಕ್ಕಳಿಗೆ. ಸೊ ಅದೆಲ್ಲ ಮಾಡ್ತಾ ಇಲ್ಲ. ಅವ್ರು ಏನು ಹೇಳಿದ್ರು ಹಾಗೆ ಮಾಡಿದೆ. ಈಗ ನೆಕ್ಸ್ಟ್ ಇದು ಒಂಚೂರು ಆಯಿತು ಅಂದಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಧನಿಯಾ ಪೌಡರ್, ಖಾರ ಪುಡಿ. ಖಾರದ ಪುಡಿ ಎಷ್ಟು ಬೇಕಾದ್ರೂ ಅವ್ರು ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು. ಖಾರ ಹೌದು. ಬಟ್ ಯೂಶಲಿ ನಾರ್ತ್ ಇಂಡಿಯನ್ ಫುಡ್ಗೆ ಒಂಚೂರು ಖಾರ ಕಮ್ಮಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಹೌದು, ಸ್ವೀಟ್ ಇದ್ರೆ. ಈಗ ನೆಕ್ಸ್ಟು ಇದಕ್ಕೆ ಅಶ್ವಿನಿ ಒಂಚೂರು ಶುಗರ್ ಹಾಕ್ತೀನಿ. ಯೂಶಲಿ ನಾರ್ತ್ ಇಂಡಿಯನ್ ಫುಡ್ಗೆ ಒಂಚೂರು ಸ್ವೀಟಿಶ್ ಫ್ಲೇವರ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಹಾಕ್ತಾ ಇದ್ದೀರಾ? ಸ್ವಲ್ಪ ಹಾಕ್ತಾ ಇದ್ದೀನಿ ಶುಗರು. ಇದಾದ್ಮೇಲೆ ಇದಕ್ಕೆ ನೀರು ಹಾಕಲ್ಲ ಅಶ್ವಿನಿ, ಹಾಲು ಹಾಕ್ತೀನಿ. ಥಿಕ್ನೆಸ್ಗೆ ಹಾಲು ಹಾಕ್ತಾ ಇದ್ದೀನಿ. ಅಶ್ವಿನಿ, ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬೇಕು. ಆಕ್ಚುಲಿ ಮುಂಚೆನೆ ಹಾಕ್ಬೇಕು, ಆಮೇಲೆ ಏನಾದ್ರು ಮರ್ತಿದ್ರೆ ಮರ್ದೋತೆ ನಾನು. ಆಕ್ಚುಲಿ ಇವಾಗ ಹಾಕ್ತಾ ಇದ್ದೀನಿ. ಸೊ ಮುಂಚೆನೆ ಹಾಕೊಂಡ್ರೆ ಬೆಟರ್. ಹೌದು. ನಿಮ್ ಜೊತೆ ಮಾತಾಡ್ತಾ ನನಗೆ ಅಡುಗೆ ಮಾಡೋದೇ ಮರ್ತೋಗ್ತಿರಲ್ಲ. ಈಗ ತುಂಬಾ ದಿನದ ನಂತರ ಭೇಟಿ ಆಗಿದೀವಿ. ಖುಷಿಲೆಲ್ಲ ಮರ್ತೋಗ್ತಿದೆ. ಚೂರು ಹಸಿಮೆಣಸಿನ್ಕಾಯಿ, ಚೂರು ಹೇಗಿದ್ರು ಖಾರ ಪುಡಿ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಒಂದ್ ಸ್ವಲ್ಪ. ಇದಾದ ನಂತರ ಬೆಣ್ಣೆ. ಪನ್ನೀರ್ ಬಟರ್ ಮಸಾಲ ಅಲ್ವಾ, ಹಾಗಾಗಿ ಬೆಣ್ಣೆ ಜಾಸ್ತಿ. ನನ್ನ ಮಗನಿಗೆ ಫೇವ್ರೇಟ್ ಬಟರ್. ಯಾವಾಗ್ಲೂ ಅನಿಲ್ಗೆ ಹಾಕ್ತಾ ಇರ್ತೀರಾ ಅಂತ ಆಯ್ತು. ಸೊ ನೀರ್ ಹಾಕೋದ್ ಬೇಡ, ಹಾಲು ಹಾಕ್ಬೇಕು. ನೀರ್ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಆದ್ಮೇಲೆ ಈಗ ಫೈನಲಿ ಪನ್ನೀರ್. ಸೊ ಪನ್ನೀರ್ ಇದ್ರಲ್ಲಿ ಒಂದ್ ಸ್ವಲ್ಪ ಪನ್ನೀರ್ ಹಾಕಿದ್ಮೇಲೆ ಫ್ರೈ ಆಗ್ಬೇಕಲ್ವಾ? ತುಂಬಾ ಫ್ರೈ ಆಗೋದು ಬೇಡ, ಒಂಚೂರು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಮಸಾಲ ಹಿಡ್ಕೊಂಡಿದೆ. ಹೌದು. ಸೊ ಆಗಿದ್ಯಾ? ಆಗಿದೆ, ಡೆಫಿನೆಟ್ಲಿ ಆಗಿದೆ. ಈಗ ಸರ್ವಿಂಗ್ ಬೌಲ್ ಅಲ್ಲಿ ನಿಮಗೆ ಸರ್ವ್ ಮಾಡ್ತೀನಿ. ಸ್ಮೆಲ್ ಚೆನ್ನಾಗಿ ಅನ್ಸುತ್ತಲ್ಲ. ನನ್ನ ಫೇವ್ರೇಟ್ ಅಶ್ವಿನಿಗೆ, ನನ್ನ ಮಗನ್ ಫೇವ್ರೇಟ್. ಥ್ಯಾಂಕ್ ಯು ಸೋ ಮಚ್. ಪನ್ನೀರ್ ಬಟರ್ ಮಸಾಲ ಇಸ್ ರೆಡಿ.
ಸೊ ಇದನ್ನ ನಾನು ಖಂಡಿತ ಟೇಸ್ಟ್ ಮಾಡ್ತೀನಿ, ಆದ್ರೆ ಇದು ನಿಮ್ ಮಗನ್ಗೆ ಇಷ್ಟ ಅಂತ ಹೇಳಿದ್ರು. ಹೌದು. ಸೊ ಮಗನ ಮ್ಯಾಜಿಕ್ ಮಾಡಿ ಕರೆಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೌದು, ಇದೆಲ್ಲ ಮಾಡ್ತೀರಾ ನೀವು? ಇದೆಲ್ಲ ನಾನು ಮಾಡ್ತೀನಿ, ನಿಮಗೆ ಗೊತ್ತಿಲ್ಲದೆ. ಓಕೆ. ಸೊ ನಾನಂತೂ ನಿಖಿಲ್ನ ಇಲ್ಲಿ ಕರ್ಸಿದೀನಿ. ಸೊ ಅವ್ನು ಫಸ್ಟ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ ಹೇಗಿದೆ ಅಂತ. ಸೊ ಖಂಡಿತ ಅವನ ಎಕ್ಸ್ಪ್ರೆಷನ್ ನೋಡಿದ್ಮೇಲೆ ನಾನು ತಿಂತೀನಿ. ಓಕೆ ನಿಖಿಲ್, ಬೇಗ ಓಡ್ ಬಂದ್ಬಿಡು. ಹಾಯ್ ನಿಖಿಲ್. ಹಾಯ್. ಹೌ ಯು? ಫೈನ್. ನಿಮ್ಮಮ್ಮ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತು. ಏನು ನಾನು ಮ್ಯಾಜಿಕ್ ಮಾಡಿ ಕರ್ಸಿದೀನಿ ನಿಖಿಲ್ ಅಂದ ತಕ್ಷಣ ಹೌದಾ ಅಂದ್ರು. ಏನ್ ಮಾಡೋದು ಅಶ್ವಿನಿ, ನಿನಗೆ ಬೇಜಾರಾಗ್ಬಾರ್ದು ಅಂದ್ಬಿಟ್ಟು ಹೌದಾ ನಾನು ಮ್ಯಾಜಿಕ್ ಅಂತ ನನ್ನ ಪಾಪ ಹೋಗ್ಲಿ ಅಂತ ಕಷ್ಟಪಟ್ಕೊಂಡು ಟ್ರಾಫಿಕ್ ಅಲ್ಲಿ ಕಾರ್ ಹೊಡ್ಸ್ಕೊಂಡು ಮಗನ ಜೊತೆ ಬಂದಿದ್ದೀರಾ? ಇಲ್ಲ, ನಾನು ತುಂಬಾ ಕಷ್ಟ ಆಗಿರೋದು. ಅವ್ನಿಗೆ ಗೊತ್ತೆ ಎವ್ರಿಥಿಂಗ್. ನನಗೂ ಸ್ವಲ್ಪ ಡ್ರೈವಿಂಗ್ ಎಲ್ಲ ಮರ್ತೋಗಿಲ್ಲ. ಅಮ್ಮ ಇದು ನಾನೇನ್ ಮಾಡ್ತೇನೆ, ಉಲ್ಟಾ ಎಲ್ಲ ಮುಗ್ತಿರ್ತೀನಿ. ಅಮ್ಮ ಇದು ಇಂಡಿಕೇಟರ್, ಅಮ್ಮ ಅದು ಇದು ಒಂಥರ. ಓಕೆ, ವೆರಿ ಸ್ವೀಟ್. ಹೇ ನಿಖಿಲ್, ನಿಂಗೆ ತುಂಬಾ ಇಷ್ಟ ಅಂತಲ್ವಾ ಪನ್ನೀರ್ ಬಟರ್ ಮಸಾಲ? ಸೊ ಫುಲ್ ಬಟರ್ ಹಾಕಿದ್ದಾರೆ. ತಿಂತ್ಯಾ? ತಿನ್ಬಿಟ್ಟು ಟೇಸ್ಟ್ ಹೇಳ್ತೀಯಾ? ನೀನ್ ಗೆಸ್ಟ್ ಇವಾಗ. ನೀನ್ ತಿನ್ಬಿಟ್ಟು ನನಗೆ ಹೇಳಿದ್ಮೇಲೆ ಆಮೇಲೆ ನಾನು ತಿಂತೀನಿ. ಓಕೆ, ಈ ಕಡೆ ಬಾ. ಬಾ, ಕಮ್. ಸೊ ಟೇಸ್ಟ್. ಚೆನ್ನಾಗಿದ್ಯಾ? ರಿಯಲಿ ಆಸಮ್. ಓ ಬಾ, ರಿಯಲಿ ಆಸಮ್. ಈ ಕಡೆ ಬಾ. ಏನ್ ಆಸಮ್ ಅನ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಅಷ್ಟು ದೂರ. ಸೊ ಅಂದ್ರೆ ನಾನ್ ತಿನ್ಬಿಟ್ಟು ಇವಾಗ ಹೇಳ್ಬೇಕು ಹೇಗಿದೆ ಅಂತ. ಇಲ್ಲ ಅಂದ್ರೆ ನೀನ್ ಕೊಡೋ ಲುಕ್ಗೆನೇನೆ ತಿಂತಾ ಇದ್ದೀನಿ, ಆಮೇಲೆ ನಿಮಗ್ ಕೊಡ್ತೀನಿ. ವೆರಿ ನೈಸ್, ವೆರಿ ಹೆಲ್ದಿ, ವೆರಿ ಟೇಸ್ಟಿ. ಮನೇಲೆ ಮಾಡಿದ್ದು ಪನ್ನೀರ್ ಬಟರ್ ಮಸಾಲ, ನನಗೋಸ್ಕರ ಪ್ರೀತಿಯಿಂದ ಮಾಡ್ಕೊಟ್ಟಿರೋದು. ನೈಸ್, ಸೂಪರ್. ಓಕೆ, ಪನ್ನೀರ್ ಬಟರ್ ಮಸಾಲ ಮಾಡಲು ಮೊದಲಿಗೆ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿ ಕಾಯಿಸಿ. ಇದಕ್ಕೆ ಜೀರಿಗೆ, ಈರುಳ್ಳಿ, ಉಪ್ಪು, ಟೊಮೊಟೊ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಸಕ್ಕರೆ, ಹಾಲು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ, ಬೆಣ್ಣೆ, ಕೊತ್ತಂಬರಿ ಸೊಪ್ಪು, ಪನ್ನೀರು ಎಲ್ಲವನ್ನು ಹಾಕಿ ಬಾಡಿಸಿ. ಈಗ ಪನ್ನೀರ್ ಬಟರ್ ಮಸಾಲ ನೀವು ಸವಿಯಲು ಸಿದ್ಧ. ಒಳ್ಳೆ ಕುಕ್ ಅಂತ ಗೊತ್ತಾಗೋಯ್ತು ನನಗೆ. ಓಕೆ ನಿಖಿಲ್, ಅಮ್ಮ ಇದೇ ತರ ಮನೇಲೆಲ್ಲ ಅಡ್ಗೆ ಮಾಡ್ತಿರ್ತಾರಾ? ಯಾವಾಗ ಹಂಗೆ ಬೈತಾ ಇರ್ತೀನಿ. ಇವಾಗ ಏನಾಗಿದೆ ಅಂದ್ರೆ ನನ್ ಸಣ್ಣ ಪಾಪು ಇದೆಯಲ್ಲ, ಸೊ ಇಲ್ ಬಿ ಕ್ರೈಂಗ್ ಅಲ್ಲ. ಅವ್ನ ಟೆನ್ಷನ್ ಎಲ್ಲ ಇವ್ ಮೇಲೆ ತೋರಿಸ್ತೀನಿ. ಇವ್ನೇನೋ ಪಾಪು ಸುಸು ಮಾಡ್ತು, ಬಟ್ ನಿಖಿಲ್ ಅಂತ ಕೇಳ್ತೀನಿ, ಸಿಟ್ಟಿರತ್ತಲ್ಲ, ನಿಖಿಲ್ ಬಾರೋ ಬೇಗ ಕಿವಿ ಕೇಳ್ಸಲ್ಲೇನೋ ಕೂಗೋದ್ಯಾ ಎಲ್ಲ ತೋರಿಸ್ತೀನಿ ನಾನೀಗ. ಸೋ ಸ್ವೀಟ್. ಅಂಡ್ ಆಲ್ಸೋ ನಿಖಿಲ್ ಆರ್ಟಿಸ್ಟ್ ಅಲ್ವಾ? ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕು. ಸೊ ನಿಖಿಲ್ ಯಾವ ತರ ಯಾವ ಮೂವಿಲಿ ಶೂಟಿಂಗ್ ಮಾಡಿದ್ದು, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗಿದ್ಯಂತೆ ನೀನು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಅಮ್ಮ ಇನ್ನೊಂದು ರೆಸಿಪಿ ನಂಗೆ ಹೇಳ್ಕೊಡ್ತಾರಂತೆ. ಸೊ ಯಾವುದು ನಿಮ್ಮ ನೆಕ್ಸ್ಟ್ ರೆಸಿಪಿ? ನೆಕ್ಸ್ಟ್ ಈರುಳ್ಳಿ ಮತ್ತೆ ಟೊಮೆಟೊ ಸಲಾಡ್. ಸೊ ಆನಿಯನ್ ಅಂಡ್ ಟೊಮೆಟೊ ಸ್ಯಾಲಡ್ ಹೇಗ್ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಅದನ್ನ ನನ್ನ ಮಗ ಹೇಳ್ತಾನೆ. ಹೇಳು ಮಗನೇ. ಟೊಮೆಟೊ, ಮೊಸರು, ಉಪ್ಪು, ಕೊತ್ತಂಬರಿ, ಸೌತೆಕಾಯಿ, ಕಡಲೆ ಬೀಜ, ಕಾರ್ನ್, ಈರುಳ್ಳಿ. ಓಕೆ, ಸೊ ಈಗ ಅಮ್ಮನ ಜೊತೆ ನೀನು ಕೂಡ ಅಡಿಗೆ ಮಾಡೋದು ಹೇಳ್ಕೊಡ್ತೀಯ, ಕಲ್ತಿದ್ಯಾ ಕೂಡ. ಶುರು ಮಾಡೋಣವಾ? ಫಸ್ಟ್ ಏನ್ ಕೊಡ್ಲಿ? ಫಸ್ಟ್ ಒಂದ್ ಬೌಲ್ ಬೇಕು. ಕೊನೆ ಕೈ ಹಿಂಗೋಯ್ತು. ಬಂತು, ಹಿಂಗ್ ಬಂತು, ಕೊನೆಗೆ ಮುಗಿತಾ ಬಂತಲ್ಲ ಅದಕ್ಕೇನೆ. ಈಗ ಫಸ್ಟ್ ಇದಕ್ಕೆ ಒಂಚೂರು ಆನಿಯನ್ ಹಾಕ್ತಿದ್ದೀನಿ. ಆನಿಯನ್, ಟೊಮ್ಯಾಟೊ, ಸೌತೆಕಾಯಿ. ಇದು ಹೆಲ್ತಿ ಫುಡ್, ಒಂಥರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಮೊಸರು. ಸೊ 1 ಕಪ್ ಮೊಸರು. ಹೌದು. ಸಾಲ್ಟು, ಕಾರ್ನ್, ಸೊ ಕಾರ್ನ್ ಆಲ್ರೆಡಿ ನೀವು ಬಾಯ್ಲ್ ಮಾಡ್ಕೊಂಡಿದ್ದೀರಾ? ಬೈಸ್ಕೊಂಡಿದ್ದೀನಿ. ಹೌದು. ಉಪ್ಪು ಹಾಕಿದ್ದೀರಾ? ಬಿಕಾಸ್ ಇಟ್ ಸ್ವೀಟ್ ಕಾರ್ನ್. ಹೌದು ಹೌದು. ಸೊ ನಾಟ್ ನೆಸೆಸರಿ. ಇಲ್ಲ, ಮತ್ತೆ ಇದು ಒಂಚೂರು ಗ್ರೈಂಡ್ ಮಾಡ್ಕೋಬೇಕು ಅಶ್ವಿನಿ. ಕಡಲೆ ಬೀಜ ಏನಿದೆ ಗ್ರೈಂಡ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಜಾರ್ ಕೊಡ್ಲಾ? ಹೌದು. ಸೊ ಸಾಕಾ ಇಷ್ಟು? ಸಾಕು. ನಾ ಹೆಲ್ಪ್ ಮಾಡ್ಲಾ? ಸೊ ನಿಖಿಲ್ ಹೆಲ್ಪ್ ಮಾಡ್ತೀಯಾ? ಬೇಡ ಬೇಡ, ಸೊ ಮಿಕ್ಸಿ ಮಾಡೋದಲ್ವಾ, ನಾನೇ ಹೆಲ್ಪ್ ಮಾಡ್ತೀನಿ. ಓಕೆ, ಈಗ ಅದನ್ನ ಇದಕ್ಕೆ ಹಾಕಿ. ಸೊ ಈ ತರ ಆದ್ರೆ ಸಾಕು? ಸಾಕು ಸಾಕು. ತುಂಬಾ ಗ್ರೈಂಡ್ ಆಗ್ಬೇಕಂತ ಏನು? ಪೂರ್ತಿ ಹಾಕ್ಬಿಡ್ಲಾ? ಹಾಕ್ಬಿಡಿ.
ಇಷ್ಟೆಲ್ಲ ಆದ್ಮೇಲೆ ಅಶ್ವಿನಿ ಈಗ ಅದಕ್ಕೆ ಒಂಚೂರು ಒಗ್ಗರಣೆ ಕೊಡಬೇಕು. Okay. ಸೊ ಒಗ್ಗರಣೆ ಏನಾದ್ರು ಕೊಡೋದಿದೆಯಾ? ಶೋರ್. ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು. ಸಾಕು ಸಾಕಾ? ಸಾಕು ಸಾಕು. ಎಣ್ಣೆ ಕಾಯುವಷ್ಟರಲ್ಲಿ ನಿಖಿಲ್, ನಾವು ಅವಾಗ್ಲೇ ಮಾತಾಡ್ತಿದ್ವಿ, ನೀನು ಕೂಡ ಆರ್ಟಿಸ್ಟ್, ನೀನು ಕೂಡ ಮಮ್ಮಿ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಯಾ. ಸೊ ಯಾವ ಸಿನಿಮಾ ಅದು? ಚೆಲುವೆ ನಿನ್ನ ನೋಡಲು. ಸೊ ಆ ಸಿನಿಮಾ ಮಾಡೋದ್ರ ಜೊತೆಗೆ ಫುಲ್ ಎಲ್ಲ ಒಂದು 4-5 ಕಂಟ್ರಿ ನೋಡ್ಕೊಂಡ್ ಬಂದಿದ್ಯಾ ನೀನು. ಯಾವ್ಯಾವ ದೇಶಕ್ಕೆ ಹೋಗಿದ್ದೆ? ಯುರೋಪ್, ಇಟಾಲಿ, ಜಾರ್ಡನ್, ದುಬೈ, ಇಂಡಿಯಾ. ಇಂಡಿಯಾ. ಎಸ್, ಯು ಆರ್ ಫ್ರಮ್ ಇಂಡಿಯಾ ಅಲ್ವಾ? ತಾಜ್ಗೆ ಹೋಗಿ, ಅದು ಒನ್ ಆಫ್ ದಿ ವಂಡರ್ ಅಲ್ವಾ? ಹೌದು. ತಾಜ್ ಮಹಲ್ಗೆ ಹೋಗಿದ್ವಿ. ಸೊ ಹೇಗಿತ್ತು ತಾಜ್ ಮಹಲ್ ನೋಡಿದ ತಕ್ಷಣ? ಹೌ ಡಿಡ್ ಯು ಫೀಲ್? ಚೆನ್ನಾಗಿತ್ತು. ಖುಷಿ ಆಯ್ತಾ? ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಅಶ್ವಿನಿ. ಸಾಸಿವೆ, ಇಂಗು, ಇದು ಒಗ್ಗರಣೆ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ. ಒಂಥರ ಪಲ್ಯ, ಒಬ್ಬರು ಮಕ್ಳಿಗೆ ಒಂದೊಂದು ತರಕಾರಿ ಇಷ್ಟ ಆಗಲ್ಲ ಅಂದ್ರೆ ಸೊ ಈ ತರ ಸಲಾಡ್ ಮಾಡ್ಕೊಟ್ಬಿಟ್ರೆ ಹೆಲ್ದಿ ಆಗಿರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ. ಓಕೆ, ಸೊ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ರೆ ಇದನ್ನ ಸರ್ವಿಂಗ್ ಬೌಲ್ ಅಲ್ಲಿ ಹಾಕ್ಬಿಟ್ಟು ಬೇಗ ಕೊಡ್ತೀನಿ, ಬೇಗ ತಿನ್ಬಿಡಿ. ಸೂಪರ್. ಸೊ ನಿಮ್ಮಷ್ಟೇ ಫಾಸ್ಟ್ ನಿಮ್ ರೆಸಿಪೀಸು ಕೂಡ. ಹೌದು, ತುಂಬಾ ಫಾಸ್ಟ್ ಅಲ್ವಾ ಅಡಿಗೆ ಮಾಡೋದ್ರಲ್ಲಿ? ಏನಕ್ಕೆ ಫಾಸ್ಟ್? ನನ್ನ ಮಗ ಇದೆ, ನನ್ನ ಮಗು ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಆಗ್ಲೇಬೇಕು. ಸೊ ನಿಖಿಲ್, ನಿಂಗೆ ಇಷ್ಟನಾ ಈ ಒಂದು ಸ್ಯಾಲೆಡ್? ಯು ಲೈಕ್? ಫೇವ್ರೇಟ್. ನಿಜವಾಗ್ಲೂ? ಅವನಿಗೆ ಏನ್ ಕೊಟ್ರು ತಿನ್ನೋದೆಲ್ಲ ಫೇವ್ರೇಟ್, ಓದೋದು ಮಾತ್ರ ತುಂಬಾನೇ ಫೇವ್ರೇಟ್ ಅಲ್ಲ ಮ್ಯಾಮ್? ಓದೋದು ಪಾಪ ಅವನು. ಸೊ ಗಾರ್ನಿಶ್ ಮಾಡಕ್ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ಅಶ್ವಿನಿ, ಹೆಲ್ದಿ ಅಂಡ್ ಟೇಸ್ಟಿ ಸಲಾಡ್ ಇಸ್ ರೆಡಿ. ಆನಿಯನ್ ಅಂಡ್ ಟೊಮ್ಯಾಟೊ ಸ್ಯಾಲೆಡ್. ಯಾ, ಹೌದು. ಟೇಸ್ಟ್ ಮಾಡ್ತೀನಿ. ಸೊ ನೋಡಿದ್ರೆ ಗೊತ್ತಾಗ್ತಿದೆ ತುಂಬಾ ಹೆಲ್ದಿ ಅಂತ. ಮೊಸರು ಹಾಕಿರೋದ್ರಿಂದ ನಿಮ್ಗಂತೂ ಖಂಡಿತ ಕೊಡಲ್ಲ ನಾನು. ಯಾಕೆ ತಿನ್ಬಾರ್ದು ಅಂತ. ಈಗ ತಿನ್ಬೋದಪ್ಪ, ಪರವಾಗಿಲ್ವಾ? ಎಲ್ಲ ತಿನ್ಬೋದು. ತಿನ್ಬಿಡ್ಲಾ? ನಾನಿದ್ ತಿನ್ಬೇಕು ಅಂದ್ರೆ ನೀವೊಂದು ಹಾಡು ಹಾಡ್ಬೇಕು. ನಿಜವಾಗ್ಲೂ ಬರಲ್ಲ. ನನಗೆ ಗೊತ್ತಿಲ್ಲ, ನಾನು ತಿನ್ಬೇಕು ಅಂದ್ರೆ ನೀವು ಹಾಡ್ಲೇಬೇಕು. ಓಕೆ, ನಾನಿವಾಗ ಅಂದ್ರೆ ತುಂಬಾ ಹಾಡ ಅಂತ ಹಾಡಾಡ್ತೀನಿ ಇವಾಗ. ತುಂಬಾ ಯೂಶಲಿ ದಿನ ಇಡೀ ಒಂದು ಅಟ್ಲೀಸ್ಟ್ ಒಂದು 7-8 ಸಲ ಆದ್ರೂ ಹಾಡ್ತೀನಿ. ಸರಿ, ನೀವು ಫಸ್ಟ್ ಹಾಡ್ಬಿಡಿ, ನಾನು ಆಮೇಲೆ ರುಚಿ ನೋಡ್ಬಿಟ್ಟು ಎಕ್ಸ್ಪ್ರೆಷನ್ ಕೊಡ್ತೀನಿ. ಆ ಹಾಡು ನನ್ನ ಮಗನಿಗೂ ಗೊತ್ತು. ಯಾವ ಹಾಡಪ್ಪ? ಇವಾಗ ಇಡೀ ದಿನ ಆ ಹಾಡಂತೂ ಅಟ್ಲೀಸ್ಟ್ ಒಂದು 5 ಟೈಮ್ಸ್ ಆದ್ರೂ ಬಂದೇ ಬರುತ್ತೆ. ಬೇಜಾರ್ ಮಾಡ್ಕೋಬಾರ್ದು. ಇಲ್ಲಪ್ಪ, ಹಾಡ್ಲಾ? ಹಾಡಿ. ಮತ್ ನಿದ್ದೆ ಮಾಡ್ಬಾರ್ದು. ಇಲ್ಲ, ಪ್ರೋಗ್ರಾಮ್ ಮುಗ್ದಿಲ್ಲ. ಖಂಡಿತ ಇಲ್ಲ. ನಾನು ಯೂಶಲಿ ನನ್ನ ಮಗನಿಗೋಸ್ಕರ ಹಾಡೋದು. ಹಾಡಿ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲ್ಗೋ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಮಲ್ಕೊಳೋ. ಸೂಪರ್. ಸೊ ಇದೆಲ್ಲ ಎಕ್ಸ್ಪ್ರೆಷನ್ ಕೊಟ್ಕೊಂಡು ಹಾಡ್ತೀರಾ? ಹಾಡ್ಲೇಬೇಕಿದೆ. ಡೇಯಲ್ಲೂ ಇದೆ, ರಾತ್ರಿ ಆಯ್ತು ಅಂತ ಹಾಡ್ತಾನೆ. ಅವನೇನ್ ಗೊತ್ತಾ, ಹಾಡ್ತಿದ್ರೆ ಒಂದ್ ಸ್ವಲ್ಪ ಅಳ್ತಿರ್ತಾನಲ್ಲ, ಸೊ ಅಳದ್ ಕಮ್ಮಿ ಮಾಡ್ತಾನೆ. ಸೊ ಇದು ಹಾಡೋದು, ಇದು ಒಂದ್ 4-5 ಹಾಡು. ಇವ್ ಅದೇ ನಂತರ ಅವ್ರ ಅಪ್ಪನು ಅದೇ ಸೇಮ್. ಬಾಣದಾರಿಯಲ್ಲಿ ಅಂತ ಹಾಡೋದು. ಓಕೆ, ಸೊ ಫುಲ್ ಫ್ಯಾಮಿಲಿ ಹಾಡೋ ಅಂತ ಹಾಡಿದು. ಓಕೆ, ಸೊ ಟೇಸ್ಟ್ ಮಾಡ್ಬಿಡ್ಲಾ? ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ ಹಾಡ್ ಕೇಳಿ. ಟೇಸ್ಟ್ ಮಾಡ್ತಾ ಇದೀನಿ. ಕಡಲೆಕಾಯಿ ಬೀಜ, ಅಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್, ಈರುಳ್ಳಿ, ಮೊಸರು, ಸೌತೆಕಾಯಿ, ಟೊಮ್ಯಾಟೊ. ಮೈಂಡ್ ಒಂಥರ ರಿಫ್ರೆಶ್ ಆಗ್ತಾ ಇದೆ ನನ್ಗೆ ಆಕ್ಚುಲಿ. ನಿನ್ ಫೇವ್ರೇಟ್ ಅಲ್ವಾ? ಟೇಸ್ಟ್ ಮಾಡ್ಬಿಡ್ತೀಯಾ? ಬೇಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಹೇಗಿದೆ ಅಂತ. ಸೊ ಐ ಆಮ್ ವೇಟಿಂಗ್ ಟು ಸಿ ಯೋರ್ ಎಕ್ಸ್ಪ್ರೆಷನ್. ಅಮ್ಮಂಗೂ ತಿನ್ಸು, ಹೇಗಿದೆ ಅಮ್ಮನ ಎಕ್ಸ್ಪ್ರೆಷನ್ ನೋಡೋಣ. ನೋಡಿದ್ಯಾ ಅವ್ರು ಮಾಡಿರೋದಂದ್ರೆ ಏನ್ ಎಕ್ಸ್ಪ್ರೆಷನ್ ಕೊಡ್ತಾರೆ? ನೈಸ್ ಅಲ್ಲ? ನಾಟ್ ನೈಸ್ ಅನ್ನಕ್ಕಾಗತ್ತಾ? ಸೂಪರ್ ಕಣೋ ನೀನು, ನನ್ಗೆ ಚೋಕ್ ಕೊಟ್ಬಿಟ್ಟೆ. ಸೂಪರ್. ಓಕೆ, ಅಮ್ಮ ಮಗ ಬಂದು ನಿಮ್ಮ ಬೆಸ್ಟ್ 4 ರೆಸಿಪೀಸ್ ನನ್ಗೆ ಹೇಳ್ಕೊಟ್ಟಿದ್ದಾರೆ. ನನ್ಗಂತೂ ನಿಖಿಲ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಆನಿಯನ್ ಟೊಮೊಟೊ ಸಲಾಡ್ ಮಾಡಲು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹೆಚ್ಚಿದ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ಸ್ವೀಟ್ ಕಾರ್ನ್, ಹುರಿದು ಪುಡಿ ಮಾಡಿದ ಶೇಂಗಾ ಬೀಜ ಇವೆಲ್ಲವನ್ನು ಹಾಕಿ ಕಲಸಿ. ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಇಂಗಿನ ಒಗ್ಗರಣೆ ಹಾಕಿ ಇದನ್ನು ಈರುಳ್ಳಿ ಟೊಮೊಟೊ ಸಲಾಡ್ಗೆ ಹಾಕಿ ಬೆರೆಸಿದರೆ ವಿಭಿನ್ನ ರುಚಿಯಿಂದ ಕೂಡಿದ ಈರುಳ್ಳಿ ಟೊಮೊಟೊ ಸಲಾಡ್ ನೀವು ಸವಿಯಲು ಸಿದ್ಧ. ಸೋ ಮಚ್ ಫಾರ್ ಕಮಿಂಗ್. ಸೊ ಪುಟ್ಟ ಪಾಪುನ್ ಮನೇಲಿ ಬಿಟ್ಟು ಇಷ್ಟೊತ್ತು ನಮ್ಮ ಜೊತೆ ಬಂದು ನಿಮ್ಮ ಬೆಸ್ಟ್ 4 ರೆಸಿಪೀಸ್ನ ಶೇರ್ ಮಾಡ್ಕೊಂಡ್ರಿ. ಸೊ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಅಶ್ವಿನಿ, ಲೈಕ್ ಇಟ್ ವಾಸ್ ಹೆಂಗಿತ್ತು ಅಂದ್ರೆ
ಯು ವೆರಿ ನೈಸ್ ಆಕ್ಚುಲಿ. ನಂಗೆ ಒಂಥರ ಬೇರೆಯವ್ರ ಜೊತೆ ಆಂಕರ್ ಜೊತೆ ಮಾಡ್ತಾ ಇದ್ದೀನಿ ಅಂತ ಅನ್ಸಲಿಲ್ಲ. ಯು ವೆರಿ ಫ್ರೆಂಡ್ಲಿ ಅಂತ ಒಂಥರ ಸಿಸ್ಟರ್ಲಿ ಅಫೆಕ್ಷನ್ ತರ ಆಯ್ತು. ಥ್ಯಾಂಕ್ ಯು. ಒಂಥರ ನಮ್ಮನೇಲಿ ಅಡಿಗೆ ಮಾಡ್ತಾ ಇದೀನಿ ಅಂತ ಅನ್ಸು. ಐ ಆಮ್ ವೆರಿ ಹ್ಯಾಪಿ. ಐ ಲವ್ ಯು ಅಶ್ವಿನಿ. ಥ್ಯಾಂಕ್ ಯು. ನಾನು ನಿಮ್ಮನ್ನ ಒಂದ್ ವರ್ಷ ಆದ್ಮೇಲೆ ಭೇಟಿ ಹೌದು. ಆಗ್ತಿದ್ದೀನಿ ಒಂದ್ ಸಿನಿಮಾ ಮಾಡಿದ ನಂತರ. ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ಹೋಗಿ ಪಾಪುನ ಆದಷ್ಟು ಬೇಗ ಮೀಟ್ ಮಾಡ್ಬಿಡಿ. ಹೌದು. ಟ್ರಾಫಿಕ್ ಅಲ್ಲಿ ಬರೀ ಹೌದು, ಹೋಗ್ಬೇಕು. ಹೌದು. ಥ್ಯಾಂಕ್ಸ್ ನಿಖಿಲ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಸೋ ಮಚ್. ಸೊ Thank you, ಸೊ Ashwin. ಎಂಡ್ Thank you. ಆಗೋಕ್ಕಿಂತ ಮುಂಚೆ ನಿಂಗೆ ಒಂದು ಕ್ವಶನ್ ಕೇಳ್ತೀನಿ. ಏನ್ ಕ್ವೆಶ್ಚನ್? ಒಂದ್ ಸಿಮೆಂಟ್ ಹೌಸ್ ಇರುತ್ತೆ, ಒಂದ್ ಮಡ್ ಹೌಸ್ ಇರುತ್ತೆ. ಹ್ಮ್ ಎರಡು ಹೌಸ್ಗೂ ಫೈರ್ ಆಗುತ್ತೆ. ಹ್ಮ್ ಒಬ್ಬ ಪರ್ಸನ್ ಆಂಬುಲೆನ್ಸ್ ಕಟ್ತಾನೆ. ಹ್ಮ್. ಯಾವ ಮನೆಗೆ ಆಂಬುಲೆನ್ಸ್ ಫಸ್ಟ್ ನೀರ್ ಹಾಕೋದು? ಸಿಮೆಂಟ್ ಮನೆಗೆ ಹೋಗುತ್ತಾ ಮಣ್ ಮನೆಗೆ ಹೋಗುತ್ತೆ ಅಂತನಾ? ಸಿಮೆಂಟ್ ಮನೆಗೆ ಹೋಗ್ಬೋದು. ರಾಂಗ್. ಮತ್ತೆ ಆಂಬುಲೆನ್ಸ್ ಮಣ್ಣ ನೀರ್ ಹಾಕತ್ತಾ? ಕರೆಕ್ಟ್ ನಂಗೆ ತಲೆನೇ ಇಲ್ಲ ಕೊಡೋ ನೋಡಿ, ಇವಾಗ ಪ್ರೂವ್ ಆಗೋಯ್ತು. ಕರೆಕ್ಟ್. ಆಂಬುಲೆನ್ಸ್ ನೀರ್ ಹಾಕತ್ತೆ. ನೀವು ನನಗೆ ಗೊತ್ತಿಲ್ಲ, ನನಗೂ ಹೇಳಿಲ್ಲ ಇವಾಗ. ಸೂಪರ್. ಈ ತರದ ದಿನ ನಮ್ ಶೋಕ್ ಬಂದ್ಬಿಟ್ರೆ ನೆಕ್ಸ್ಟ್ ನಾನಲ್ಲ ನೀನೇ ಆಂಕರ್ ಆಗ್ಬಿಟ್ರೆ. ಸೂಪರ್ ಸ್ಮಾರ್ಟ್ ಗಾಯ್. ಕೀಪ್ ರಾಕಿಂಗ್ ಆಲ್ವೇಸ್. ಇಬ್ರು ಅಮ್ಮ ಮಗ ನಮ್ಮ ಶೋಗೆ ಇಷ್ಟೊತ್ತು ಬಂದು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾರ್ಡ್. ಓಕೆ, ಆಶು ಬೆಟ್ರಾ ವೆಂಚರ್ಸ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್ ವಿವಿಪುರಂ ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. Thank you so much. Thank you, And Ashwini. Nikhil, thank you so much for coming. Thank you once again. ಥ್ಯಾಂಕ್ ಯು ಅಶ್ವಿನ್. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಮಗಳು ಅಂತಾನೆ ತುಂಬಾನೇ ಫೇಮಸ್ ಆಗಿರುವಂತ ಸಂಗೀತ ಮತ್ತೆ ನಿಖಿಲ್ ಅವರ ಪಾಪು ಇಬ್ರು ಬಂದು ಅವರ ಬೆಸ್ಟ್ ರೆಸಿಪೀಸ್ ನಮ್ಗೆ ಹೇಳ್ಕೊಟ್ರು. ಖಂಡಿತ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ಒಂದು ರೆಸಿಪಿನ ನಿಮ್ಮನೇಲೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿದಿದೆ. ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಯಾವ ಸೆಲೆಬ್ರಿಟಿ ಗೆಸ್ಟ್ ಬರ್ತಾರೆ ಅಂತ ತಿಳ್ಕೊಬಹುದು. ಆದ್ರೆ ನೀವು ಆ ಸಂಚಿಕೆಯಲ್ಲಿ ಯಾವ ತರದ ರೆಸಿಪೀಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ನಮ್ಗೆ ಪತ್ರದ ಮೂಲಕ ಅಥವಾ ಮೇಲ್ ಮಾಡಿ ಕೂಡ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿ ಯು ದೆನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಟೇಕ್ ಕೇರ್.